ಸಿರುವಂತಹ ಎಲ್ಲ ಸೋದರ ಸೋದರಿಯರ ಅಂತರಾತ್ಮಗಳಿಗೆ ವಂದಿಸುತ್ತಾ, ಚಿತ್ರದುರ್ಗ ಥಿಯಾಸಫಿಕಲ್ ಸೊಸೈಟಿಯ ವ್ಯವಸ್ಥಾಪಕರಿಗೆ ಎಲ್ರಿಗೂ ಕೂಡ ವಂದಿಸ್ತಾ, ಸಂಸ್ಥಾಪಕ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಿರುವಂತಹ ಒಂದು ದಿನದ ವ್ಯಾಸಂಗ ಗೋಷ್ಠಿಯನ್ನು ಒಂದು ಅವಕಾಶ ನೀಡಿದಂಥ ಎಲ್ರಿಗೂ ಕೂಡ ವಂದಿಸ್ತಾ, ಇವತ್ತಿನ ನನ್ನ ವಿಷಯ ಬ್ರಹ್ಮವಿದ್ಯಾ ಸಮಾಜದ ತತ್ವಗಳಲ್ಲಿ ಸತ್ಯಾನ್ವೇಷಣೆ. ಬಹುತೇಕ ನಮಗೆಲ್ರಿಗೂ ಕೂಡ ಇಲ್ಲಿ ನಮ್ಮ ಹಿರಿಯರು ನಮಗೆ ಒಂದು ದಾರಿಯನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಇಲ್ಲೆಲ್ಲ ಕೂಡ ಇರುವಂಥವರು ಸುಮಾರು 37, 40, 45 ವರ್ಷಗಳಿಂದ ಆಧ್ಯಾತ್ಮ ಸಾಧನೆಯ ದಾಪುಗಾಲುಗಳನ್ನು ಹಾಕ್ಕೊಂಡು ಬಂದವರು, ಹೆಜ್ಜೆಗಳನ್ನ ಇಟ್ಕೊಂಡು ಬಂದಿದ್ವಿ, ಸಾಕಷ್ಟು ಸವಸಿದ್ದೀವಿ. ಆದರೆ ಮುಂದಿನ ಅವಧಿಗೆ ನಾವು ಏನನ್ನು ಪಡ್ಕೊಂಡಿದ್ದೀವೋ ಅಲ್ಪ ಸ್ವಲ್ಪವೇ ಆಗಲಿ, ಯಾವ ಒಂದು ಆಧ್ಯಾತ್ಮ ಸೇವೆಯನ್ನು ಮಾಡಲಿಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀವೋ ಆ ವಿಚಾರಗಳನ್ನು ಮುಂದಿನ ಜನಾಂಗಕ್ಕೆ ಹಚ್ಚಬೇಕು. ನಾನು ಈ ಸಮಯದಲ್ಲಿ ನಂಜುಂಡ ಶೆಟ್ಟರನ್ನ ನೆನೆಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಕಾರಣ, ನಾವು ಆವಾಗ 23ರ ಸಮಯ ಮಾಸ್ಟರ್ ಡಿಗ್ರಿ ಮಾಡಿದಾಗ ಹುಳಿಯಾರಿನ ಸನ್ಮಾರ್ಗ ಥಿಯಾಸಫಿಕಲ್ ಸೊಸೈಟಿಯ ಒಂದು ಇಷ್ಟು ಬೃಹತ್ತಾದ ಕಟ್ಟಡ ಆಗಬೇಕಾದಂಥ ಹಿನ್ನೆಲೆಯಲ್ಲಿ ನಾವು ಒಂದು ಸಾಧಾರಣವಾದ ಮನೆಯಲ್ಲಿ, ದೇವಸ್ಥಾನದಲ್ಲಿ, ನಂಜುಂಡ ಶೆಟ್ಟರ ಮನೆಯಲ್ಲಿ ವ್ಯಾಸಂಗಗಳನ್ನು ದಿನನಿತ್ಯ ಒಂದು ದಿವಸವೂ ತಪ್ಪದೆ ಮಾಡ್ತಾಯಿದ್ರು. ಅವರು ನಿಜವಾಗ್ಲೂ ನಮಗೆ ಹೇಗೆ ಒಂದು ರೀತಿಯಲ್ಲಿ ಮಹಾತ್ಮರಾಗಿದ್ದರೂ ನಮಗೆ ಗೊತ್ತಿಲ್ಲ. ಅವತ್ತು ಅವರು ಬಹುತೇಕ ನಮ್ಮ ಯುವ ಜನತೆಗೆ ಸುಮಾರು ಒಂದು 10ರಿಂದ 15 ಜನರನ್ನು ತರಬೇತಿ ಮಾಡಿದಂಥವ್ರು. 1987, 88ರ ಸಮಯ. ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಉದ್ಯೋಗವನ್ನು ಹರಿಸ್ತಾ ಇದ್ವಿ. ಉದ್ಯೋಗವನ್ನು ಹರಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಜಟಿಲ ಸಮಸ್ಯೆಗಳು ಬರಬಹುದು, ಉದ್ಯೋಗದಲ್ಲಿ ಸ್ಪರ್ಧಾತ್ಮಕವಾದಂಥ ಒಂದು ಸಂದರ್ಭದಲ್ಲಿ ಹೇಗೆ ನಾವು ಜೀವಿತವನ್ನು ಮಾಡಬೇಕು ಅಂತ ಹೇಳಿ ಸತ್ಯಗಳನ್ನು ತಿಳಿಸ್ಕೊಟ್ಟಂತಹವರು ಅಂತ ಹೇಳಿದ್ರೆ ನಂಜುಂಡ ಶೆಟ್ಟರು. ನಿಜವಾಗ್ಲೂ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಅವರ ವ್ಯಾಸಂಗಗಳೇ ನಮಗೆ ಉತ್ತರ ಕೊಡ್ತಿದ್ವು. ತತ್ವಜ್ಞಾನಿಯಾದಂಥ ಪೈಥಾಗೊರಸ್ ದಿನನಿತ್ಯ ಆತ ತತ್ವಜ್ಞಾನದ ವ್ಯಾಸಂಗದಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾಗ ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಿರ್ಲಿಲ್ವಂತೆ. ಸುಮ್ಮನೆ ಆಲಿಸು ಆಲಿಸು ಆಲಿಸು. ಆ ಆಲಿಸಿದಂಥ ವಿಚಾರಗಳನ್ನು ಮುಂದಿನ ಜನಾಂಗೆ ಒಪ್ಪಿಸಿ ಹೋದು. ಹಾಗೆ ನಮ್ಮ ಸೋದರರಾದಂತಹ ಹಿರಿಯ ಇಬ್ಬರೂ ಕೂಡ ಚೇತನಗಳು ನಮ್ಮೆಲ್ರಿಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ, ಜವಾಬ್ದಾರಿಗಳನ್ನು ಕೊಟ್ಟು ಹೋಗಿದ್ದಾರೆ. ಆ ಜವಾಬ್ದಾರಿಗಳನ್ನು ನಾವು ಇವತ್ತು ನಿಭಾಯಿಸಬೇಕಾಗಿದೆ. ಅದು ಯಾವ ರೂಪದಲ್ಲಾದರೂ ಕೂಡ ನಾವು ಪಂಚಋಣಗಳ ರೀತಿಯಲ್ಲಿ ಸೇವೆಯನ್ನು ಮಾಡೋದು. ಥಿಯಾಸಫಿಯ ಮೂಲ ತತ್ವಗಳ ನಮಗೆಲ್ರಿಗೂ ಕೂಡ ಪರಿಚಯ ಇದೆ. ಥಿಯಾಸಫಿಯ ಸತ್ಯಗಳನ್ನು ನಾವು ಅನ್ವೇಷಣೆ ಮಾಡಬೇಕಾಗಿದೆ ಅಷ್ಟೇ. ನಿರ್ದೇಶಕರು ಪ್ರಾರಂಭದಿಂದನೂ ಕೂಡ ಹೇಳ್ತಾ ಬಂದರು. ನನಗೆ ಒಂದು ಕಡೆ ರಾಮನವಮಿಯ ದಿವಸ ಅಂತ ಹೇಳಿ ಬೇಂದ್ರೆಯವರು ಒಂದು ಪದ್ಯವನ್ನು ಬರೀತಿದ್ರು. ನಾವೆಲ್ಲ ಯಾವ ಥರ ಅಂತ ಹೇಳಿದ್ರೆ, ರಾಮನವಮಿ ಬಂತು ಅಂದರೆ ಈ ಬಿಸಿಲುಗಾಲದಲ್ಲೇ ಹಿಂದಿನ 15 ದಿವಸದ ಸಂದರ್ಭದಲ್ಲೇ ಬಂದಂಥದ್ದು ಚೆನ್ನಾಗಿ ಕೋಸಂಬರಿ ಪಾನಕ ಕುಡಿದು ಬಿಡ್ತೀವಿ, ಆದರೆ ಜಡರಾಗ್ಬಿಡ್ತೀವಿ. ಅದರ ಉದ್ದೇಶ, ರಾಮನವಮಿಯ ಉದ್ದೇಶ, ರಾಮನ ತತ್ವಗಳನ್ನು ನಾನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಪಕ್ಕಕ್ಕೆ ಇಡ್ತೀವಿ. ಹೌದು ತಾನೆ? ರಾಮನ ತತ್ವಗಳು, ರಾಮನ ಯಾಕೆ ಆಗಲ್ಲ ನಾವು, ಬೆಸೆಂಟ್ರು ನಾವು ಯಾಕೆ ಆಗಲ್ಲ, HBB ಅವರು, ಆಲ್ಕಾಟ್ರು, ಇವರೆಲ್ಲ ಕೂಡ ಆಲ್ಕಾಟ್ರ ಸೇವೆ.
ತ್ಯಾಗರಾಜರು ನಮ್ಮ ಕರ್ನಾಟಕದ ಆಲ್ಕಾಟ್. ಅಷ್ಟು ನಿರಂತರವಾಗಿ ಸರಳವಾಗಿ ನಮ್ಮಲ್ಲಿ ದೇದೀಪ್ಯಮಾನವಾಗಿ ಬೆಳಗು ಹೋಗಿದ್ದಾರೆ. ಹೌದು ತಾನೆ? ನಮಗೆಲ್ಲ ಕೂಡ ಬೆಳಕನ್ನು ಕೊಟ್ಟಂಥವ್ರು. ಹಾಗಾಗಿ ಅವರು ಯಾರಿಗಾದರೂ ಕೂಡ ವಿಜೃಂಭಿಸ್ತಾ ಇದ್ರ ಅದು ನಮ್ಮ ಅಂತರಾತ್ಮಗಳನ್ನು ವಿಜೃಂಭಿಸೋದು, ನಮ್ಮ ಒಳ ಚೈತನ್ಯವನ್ನು ಪ್ರಜ್ವಲಿಸಲಿಕ್ಕೆ ದಾರಿದೀಪವನ್ನು ಹಾಕ್ಕೊಟ್ರು. ಹಾಗಾಗಿ ನಮಗೆ ಮುಖ್ಯವಾಗಿ ನನಗೆ ಸಮಯವನ್ನು ಕಡಿಮೆ ಮಾಡ್ಕೊಳ್ತಾ ನಮ್ಮ ಏನಿದೆ ಕರಾರುವಕವಾಗಿ ಮುಗಿಸೋಣ. ನಮ್ಮ ಸಭೆ, ನಮ್ಮ ಉಪನ್ಯಾಸಗಳು ಶಿಸ್ತಿನ ರೀತಿಯಲ್ಲೇ ನಡಿಬೇಕದು. ಹನುಮಂತರಾಯರು ಹೇಳ್ತಾ ಇದ್ದಿದ್ದು, ನಮ್ಗೆ ಆ ಸಮಯದಲ್ಲಿ ಸಿಕ್ಕದಂಥ ಉಪನ್ಯಾಸಕರೆಲ್ಲ ಇಂಥವ್ರೆ. ನಮ್ಮ ಹನುಮಂತರಾಯರು, ರಾಮಪ್ಪನವರು, ಭುಜಂಗರಾಯರು, ಅವರೆಲ್ಲ ನಮಗಿದು ಬಹಳಷ್ಟು ಪ್ರಭುತ್ವವನ್ನು ಬೆಳೆಸ್ತು. ಉಪನ್ಯಾಸಕರ ಶಿಬಿರಗಳನ್ನು ಮಾಡಿದಂಥದ್ದು, ಟೀಚರ್ಸ್ಗೆ ಅಂತಲೇ ಹೇಳಿ ಕ್ಯಾಂಪ್ಗಳನ್ನು ಮಾಡಿ ನಮಗೆ ಆಧ್ಯಾತ್ಮದ ಸಭೆಯನ್ನು ಕೊಟ್ಟಂಥವ್ರು. ಅವರು ಒಂದು ಮಾತನ್ನು ಹೇಳ್ತಿದ್ರು, ನಮ್ಮ ಕೋಟಿನ ಮೊದಲ ಬಟನ್ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಇಡೀ ಕೊನೆಯ ಬಟನ್ ಕೂಡ ಅದು ವ್ಯತ್ಯಾಸ ಆಗುತ್ತೆ. ಅದು ನಮ್ಮ ತ್ಯಾಗರಾಜ ಶೆಟ್ಟರು ಅದಕ್ಕೆ ವಿರುದ್ಧ. ಅವರು ಹೇಳಿದ್ರು, ಅಲ್ಲಿ ಹೋದಾಗ ಒಂದು ಬಟನ್ ಇದಾಗಿದೆ ಅಂದರೆ ಆಯಿತು ಬಿಡಪ್ಪ, ಅದು ಬೇಡ ಅಂಥ ವಿರಾಗಿ. ಆದರೆ ನಾವೆಲ್ಲ ಅಂಥ ಒಂದು ಆಳವಾದಂಥ ಹೆಜ್ಜೆಗಳನ್ನ ಇಡುವುದರಲ್ಲಿ ಇನ್ನೂ ಕೂಡ ಬಹಳಷ್ಟು ನಾವು ಸಿದ್ಧರಾಗಬೇಕು ತ್ಯಾಗಕ್ಕೆ. ಆದರೆ ನಮಗೆ ತ್ಯಾಸ್ವಿ ಕೊಟ್ಟಿರುವಂಥ ಮುಖ್ಯವಾದಂಥ ತತ್ವಗಳು ನಮಗೆಲ್ರಿಗೂ ಗೊತ್ತಿದೆ. 3 ಉದ್ದೇಶಗಳನ್ನು ನೀಡಿದೆ, 3 ಮಹಾನ್ ಸತ್ಯಗಳನ್ನು ನೀಡಿದೆ. ನನಗೆ ಏಕಮುಖವಾಗಿ ಹೊರಡಲ್ಲ, ಏಕೆಂದರೆ ಇದು ಜಡದ ಒಂದು ಸಮಯ, ತೂಕಡಿಕೆಯ ಸಮಯ. ಮೇಲೆ ಸೂರ್ಯ ಜಳಪಿಸ್ತಾ ಇದ್ದಾನೆ, ನಮಗೆ ನಿಜವಾಗ್ಲಂಥ ರೀತಿಯಲ್ಲಿ ನಿದ್ದೆಗೆ ಜಾರುವಂತಹ ರೀತಿಯಲ್ಲಿ ತೂಕಡಿಕೆ ಬರುತ್ತೆ. ಹಾಗಾಗಿ ಅದನ್ನು ಸಮತೋಲನ ಮಾಡಲಿಕ್ಕೋಸ್ಕರ ನಿಮ್ಮಿಂದನೂ ಕೂಡ ನಾನು ಉತ್ತರ ಪಡ್ಕೊಳ್ತೀನಿ. ಏನು ಅಂದರೆ 3 ಉದ್ದೇಶಗಳು ನಮಗೆ ಗೊತ್ತಿದೆ. ಬಹಳ ಸರಳವಾದಂಥದ್ದು ಯಾವುದು ಹೇಳಿಬಿಡಿ ನೀವೇ. ಸರಿ, ಯಾವುದೇ ಕುಲ, ಮತ, ಜಾತಿಗಳ ಅಡ್ಡಿ ಇಲ್ಲದೆ, ವ್ಯತ್ಯಾಸಗಳಿಲ್ಲದೆ, ಭೇದಗಳನ್ನು ಎಣಿಸದೆ ಮೂಲಭೂತವಾದಂಥ ಸಾರ್ವತ್ರಿಕ ಸಹೋದರ ಭಾವವನ್ನು ಪ್ರತಿಷ್ಠಾಪಿಸೋದು 1. 2, ತುಲನಾತ್ಮಕ ಅಧ್ಯಯನ. ಅದಕ್ಕೆ ಸರ್ ನನ್ನನ್ನು ಸೇರಿ JK ಅವರು ಹೇಳಿದ್ದು, ನೀನು ತಿಳ್ಕೊಂಡಿರೋದೆಲ್ಲ ತಿಪ್ಪೆಗೆ ಹಾಕ್ಬಿಡು ಅಂತ ಹೇಳಿ. ದಯವಿಟ್ಟು ಪಕ್ಕಕ್ಕೆ ಇಡಿ ಸರ್, ನಿಮ್ಮ ಶೀಟನ್ನು ಪಕ್ಕಕ್ಕೆ ಇಡಿ. ನಾವು ಹಾಗೆ ಇದೆ, ನಮ್ಮ ಸುಪ್ತ ಮನಸ್ಸಿನಲ್ಲಿ ನೆನಪುಗಳಿದೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ಕೂಡ ಇದೆ. ಆದರೆ ಕೆಲಸಕ್ಕೆ ಬಾರದನ್ನೆಲ್ಲ ನಾವು ಉಪಯೋಗಿಸ್ತಾ ಇರೋದ್ರಿಂದ ಇವೆಲ್ಲ ಕೂಡ ಪಕ್ಕಕ್ಕೆ ಸರಿದಿದೆ. ಖಂಡಿತ ಇದೆ, ಆ ಪರದೆನ ಪಕ್ಕಕ್ಕೆ ಸರಿಸ್ಬೇಕಷ್ಟೆ. ಕೆಂತ ಇಂಥ ಮಹಾತ್ಮರು ನಮಗೆ ಹೆಜ್ಜೆ ಇಟ್ಕೊಟ್ಟಿದ್ದಾರೆ. 2ನೇದು ತುಲನಾತ್ಮಕ ಅಧ್ಯಯನ. ಯಾವ ಮತಗಳು ಕೂಡ, ಸಪ್ತ ಮತಗಳು ಕೂಡ ನಮಗೆ ಬೇರೆಯಲ್ಲ, ಎಲ್ಲವೂ ಸತ್ಯವನ್ನು ಸಾರುವಂಥ ಏಕತೆಯನ್ನು ನಿರ್ಧರಿಸುವಂಥದ್ದು. ಓಕೆ, 2. 3ನೇದು ಮಾನವನಲ್ಲಿ ಅಡಗಿರುವ ಮತ್ತು ಪ್ರಕೃತಿಯಲ್ಲಿ ಅಡಗಿರುವಂಥ ಸುಪ್ತ ಶಕ್ತಿಗಳನ್ನು ನಾವು ನಿಜವಾಗ್ಲೂ ಅರ್ಥಕೊಳ್ಳೋಣ. ಹೌದಾ? ಪ್ರಕೃತಿ ಸಾಕಷ್ಟು ನಮಗೆ ಈ ಸಪ್ತ ಲೋಕಗಳನ್ನು ಪರಿಚಯ ಮಾಡದೆ ನಮ್ಮ ಥಿಯಾಸಫಿ. ಹೌದಾ? ಇದು 3 ಉದ್ದೇಶಗಳು. ಇನ್ನು 3 ಸತ್ಯಗಳನ್ನು ಕೊಟ್ಟಿದೆ. 3 ಸತ್ಯಗಳು. ಮೊದಲನೇದು ಮನುಷ್ಯನ ಆತ್ಮ ಅಮರ. ಹೌದಾ? ಹಂಗಾರೆ ನಾವೆಲ್ಲ ಯಾರು ಇಷ್ಟು ದಿವಸ ಅಂದ್ಕೊಂಡಿದ್ದು? ನಾವೆಲ್ಲ ಯಾರು? ಮನುಷ್ಯರು. ಹೌದಾ? ಏನೋ ಒಂದು ಶರೀರ, ಇಂದ್ರಿಯಗಳು, ಈ ಮೆದುಳು, ನರಮಂಡಲ ಎಲ್ಲ ಇದೆ, ಇದನ್ನೆಲ್ಲ ಸೇರಿಸಿರುವಂಥ ಒಬ್ಬ ಶರೀರ ಅಲ್ವಾ? ಆದರೆ ಅದರ ಒಳಗೆ ಒಂದು ಚೈತನ್ಯಯುತವಾದದ್ದು ಕೆಲಸ ಮಾಡ್ತಾ ಇದೆ, ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು ಆ ಒಂದು ಜೀವಾತ್ಮ, ಆತ್ಮಶಕ್ತಿ. ಹೌದಾ? ಹಾಗಾಗಿ ಅದನ್ನು ಆತ್ಮ ನಿರಂತರ ಅಂತ ಹೇಳಿದ್ದು 1ನೇ ಉದ್ದೇಶ. ಹೌದಾ? ಆತ್ಮ ನನ್ನ ಒಳಗೂ ಇದೆ, ಹೊರಗಿನ ಎಲ್ಲ ಚೈತನ್ಯಗಳಲ್ಲೂ ಇದೆ. ಆಗಲೇ ಎಕ್ಸಾಂಪಲ್ ಕೊಟ್ಟರು ಸರ್. ಈ ಜಡದಲ್ಲೂ ಇದೆ,
ಭೂತವರ್ಗಗಳಲ್ಲೂ ಇದೆ, ಸಸ್ಯವರ್ಗಗಳಲ್ಲೂ ಇದೆ, ಸಮೂಹಾತ್ಮದ 3 ಬಗೆಗಳಲ್ಲೂ ಕೂಡ ಇದೆ ಅಂತ ನಮಗೆ ಪರಿಚಯ ಮಾಡಿದೆ ಥಿಯಾಸಫಿ ವಾಂಗ್ಮಯ. ಆದರೆ ನಮ್ಮ ಅರಿವಿಗೆ ತೆಗೆದುಕೊಂಡು ಜೀವಿಸ್ಬೇಕು ಅಷ್ಟೇ ನಾವು. ಹೌದಾ? ಇದು ಮೊದಲನೇದು. ಅದನ್ನು ನಾನು ವಿಸ್ತೃತ ಮಾಡ್ತಾ ಹೋಗ್ತೀನಿ ಇವಾಗ ಒಂದೊಂದೇ ಉದ್ದೇಶವನ್ನು. ಒಂದು, ನಾನು ಆತ್ಮ ಅಮರ ಅನ್ನೋದಕ್ಕೆ ನಾವು ಹೇಗೆ ಸಾಬೀತು ಮಾಡ್ಕೊಳ್ಳೋದು? ನಮಗೆ ಕಾಣ್ತಾ ಇರೋದು ನಾವು ಶರೀರ ಜೀವಿಗಳು, ಸ್ಥೂಲ ದೇಹಗಳು. ಹೌದಾ? ಇದುವರೆಗೂ ಕೂಡ ವಿಜ್ಞಾನ ಕಂಡಿಡಿರೋದು ಕೂಡ ಏನನ್ನ ಹೊರಗಿನ ವಿಕಾಸವನ್ನು ಮಾತ್ರ ಕಂಡಿಡಿದಿದೆ. ಆದರೆ ಯೋಗ ದೃಷ್ಟಿಯಿಂದ ಸಹಸ್ರಾರು ವರ್ಷಗಳ ಹಿಂದೆಯೇ ಯೋಗ ದೃಷ್ಟಿಯಿಂದ ಪ್ರಕೃತಿಯ ಅಲ್ಲಿ ಅಡಗಿರುವಂಥ ಶಕ್ತಿಗಳನ್ನು ನಮಗೆ ಪರಿಚಯ ಮಾಡಿದ್ದಾರೆ. ಯಾರು? ದಿವ್ಯ ದೃಷ್ಟಿಯನ್ನು ಹೊಂದಿರುವಂಥ ಮಹಾತ್ಮರು, ಜೀವನ್ಮುಕ್ತರು. ಹೌದು ತಾನೆ? ಹಾಗಾಗಿ ನಾವು ಈ ಆತ್ಮ ಅಮರ ಅನ್ನೋದನ್ನು ನಾವು ಪರಿಚಯ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಯಾವ ಹಂತಕ್ಕೆ ಹೋಗಬೇಕು? ಮೊದಲು ನಮಗೆ ಗೊತ್ತಿರೋದು ದೇಹ, ದೈಹಿಕ ವಿಕಾಸವಾಗಬೇಕು, ಮಾನಸಿಕ ವಿಕಾಸವಾಗಬೇಕು. 3ನೇ ಹಂತ ಆಧ್ಯಾತ್ಮಿಕ ವಿಕಾಸವಾಗಬೇಕು. ಆಧ್ಯಾತ್ಮಿಕ ವಿಕಾಸವಾದಾಗಲೇ ಮಾತ್ರ ನಾನು ಯಾರು ಅನ್ನೋದು ಪರಿಚಯವಾಗ್ತದೆ. ಈಗ ಸದ್ಯದಲ್ಲಿ ನಮಗೇನಾಗಿದೆ? ಸ್ಥೂಲ ದೇಹವನ್ನು ಪೋಷಣೆ ಮಾಡಿ ಇದನ್ನು ಬಹಳ ಸುಸ್ಥಿತಿಯಲ್ಲಿ ಇಡೋದನ್ನು ಮಾತ್ರ ಕಲ್ತಿದ್ದೀವಿ. ಹೌದಾ? ಕಾಲಕ್ಕೆ 3 ಹೊತ್ತು ಸ್ವರ್ಗೋಗ್ದಂಗೆ ನಿಜವಾದಂಥ ರೀತಿಯಲ್ಲಿ ಸ್ಥೂಲ ದೇಹವನ್ನು ಪೋಷಣೆ ಮಾಡಿಕೊಂಡು ಇದೇ ನಾನು ದೇಹ. ಎಷ್ಟೇ ನಾವು ತತ್ವಗಳನ್ನು ತಿಳ್ಕೊಂಡ್ರೂ ಕೂಡ ನಮ್ಮ ಆಶಾ ದೇಹ ನಮ್ಮನ್ನು ಕೈ ಬಿಡ್ತಿಲ್ಲ. ಹೌದು ತಾನೆ? ಆಶಾದ ಏನು ಮಾಡುತ್ತೆ? ಕಣ್ಣೀರು ಬರ್ಸುತ್ತೆ ನನ್ನಂಗೆ, ನಮ್ಮ ಶೈಲಕ ಅವರಂಗೆ. ಯಾಕೆಂದರೆ ನಾನು ಇನ್ನೂ ಕೂಡ ಸಾಕಷ್ಟು ನಮ್ಮಲ್ಲಿ ಪ್ರಜ್ಞೆ ವಿಕಾಸವಾಗಬೇಕು. ಎಮೋಷನಲ್ ಮೈಂಡ್ ನಮ್ಮಲ್ಲಿ ಇನ್ನೂ ಕೂಡ ಏನು ಮಾಡ್ತಾ ಇದೆ? ನಾನಾಗಲಿ, ತ್ಯಾಗರಾಜರಾಗಲಿ ಅಥವಾ ನಂಜುಂಡ ಶೆಟ್ಟರಾಗಲಿ ನಮ್ಗೆ ಎಷ್ಟೋ ಬೋಧೆ ಕೊಟ್ಟರೂ ಕೂಡ ನಾನು ಆತ್ಮ ಅನ್ನೋದು ಇನ್ನೂ ಸಾಕಷ್ಟು ಜನ್ಮಗಳ ನಂತರ ನನಗೆ ಪರಿಚಯ ಆಗ್ತದೆ. ಆದರೆ ನೀನು ಕಸರತ್ತು ಮಾಡ್ತಾನೆ ಇರಬೇಕು, ವ್ಯವಸಾಯವನ್ನು ನೀನು ಮಾಡ್ತಾನೆ ಇರಬೇಕು. ಎಲ್ಲೋ ಒಂದು ಸಣ್ಣ ಒಂದು ನಿಜವಾದಂತಹ ಯೋಗ ಸೇವೆಯಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ, ಈ ಒಂದು ಬ್ರಹ್ಮವಿದ್ಯಾ ಸಮಾಜಕ್ಕೆ ಆಗಮಿಸಿದ್ದೀವಿ. ಅದರ ಮೊದಲು ನಾವು ದೈಹಿಕವಾದಂಥ ರೀತಿಯಲ್ಲಿ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಹಾಗೆ 2ನೇದು ಮಾನಸಿಕವಾದಂಥ ಶಕ್ತಿಗಳನ್ನು ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ಮಾನಸಿಕ ಶಕ್ತಿ ಅಂತ ಹೇಳಿದ್ರೆ ಮನೋಲೋಕ. ಅದರಲ್ಲೂ ಮುಖ್ಯವಾಗಿ ನಾನು 7 ಲೋಕಗಳನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆದರೆ ಇವತ್ತು ಮಾನಸಿಕವಾಗಿ ನಮ್ಮ ಕೆಲಸ ಮಾಡ್ತಾ ಇರೋದು ಯಾವ ಲೋಕದಲ್ಲಿ? ನಾವು ಕೆಳಗಿನ ರೂಪ ಮನಸ್ಸು ಕೆಲಸ ಮಾಡ್ತಾ ಇದೆ. ಹೌದಾ? ರೂಪ ಮನಸ್ಸು ಅಂದರೆ ಏನು? ಯಾವುದು ರೂಪ ಮನಸ್ಸು ಅಂದರೆ ಯಾವುದು? ರೂಪಗಳನ್ನು ಕಟ್ಕೊಂಡಿರೋದು, ಬಿಂಬಗಳನ್ನು ಕಟ್ಕೊಂಡಿರೋದು, ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ಒಪ್ಕೊಳ್ಳೋದು. ಹೌದಾ? ಇಂದ್ರಿಯಗಳಿಗೆ ಏನು ಕಾಣುತ್ತೋ, ಏನು ಅದು ಸ್ವೀಕರಿಸುತ್ತೋ ಅಷ್ಟನ್ನು ಮಾತ್ರ. ಇದನ್ನೇ ವಿಜ್ಞಾನ ಕೂಡ ರೂಪ ವಿಕಾಸದ ಹಂತಕ್ಕೆ ಮಾತ್ರ ಕಂಡಿಡ್ದಿದೆ. ರೂಪ ವಿಕಾಸದ ಹಂತಕ್ಕೆ ಮಾತ್ರ ಇವತ್ತು ವಿಜ್ಞಾನ ಬೆಳೆದಿದೆ. ಆದರೆ ನಮ್ಮ ಯೋಗ ದೃಷ್ಟಿಯಲ್ಲಿರುವವರು ಆಧ್ಯಾತ್ಮದ ಕಣ್ಣನ್ನು ಅವರು ತೆರೆಸಿದ್ದಾರೆ. ಅವರು ಎಲ್ಲಿಗೆ ಹೋಗಿದ್ದಾರೆ? ನಿಜವಾದ ನಮ್ಮಲ್ಲಿ ಚೈತನ್ಯ ಇದೆ, ಜೀವ ವಿಕಾಸವಾಗ್ತಾ ಇದೆ, ಆ ಪ್ರಜ್ಞೆ ಪ್ರತಿಯೊಂದರಲ್ಲೂ ಕೂಡ ಇದೆ ಅನ್ನುವುದನ್ನು ತಿಳಿಸ್ಕೊಡುವ ಮಟ್ಟಕ್ಕೆ ಇವತ್ತು ಬೆಳೆದಿದೆ. ಆದರೆ ಇವತ್ತು ವಿಜ್ಞಾನ ಎಷ್ಟು ಹೇಳಿದೆ? ಅದಕ್ಕೆ ಅವರು ಎಷ್ಟರ ಮಟ್ಟಿಗೆ ಇದ್ದಾರೆ ಅಂದರೆ ಒಂದು ಮೂಲೆಯ ಪದರದ ಒಂದು ಪಾಯಿಂಟನ್ನು ಮಾತ್ರ ಇವತ್ತು ವಿಜ್ಞಾನ ನಮಗೆ ವ್ಯಕ್ತಪಡಿಸಿದೆ, ಅನಾವರಣ ಮಾಡಿದೆ ಅಷ್ಟೇ. ನಾವೇನೋ ಪ್ರಯೋಗ ಮಾಡಿದ್ದೀವಿ, ಏನೋ ಇವತ್ತು ಚಂದ್ರಗ್ರಹಕ್ಕೆ ಹೋಗಿ ನಾವು ಅದರ ಸುತ್ತಮುತ್ತಲ ಇದು ಬಂದ್ವಿ ಅಂತ ಮೊನ್ನೆ ಹೋಗಿ ಬಂದಿದ್ದಾರೆ. ಆದರೆ ಅಷ್ಟನ್ನು ಮಾತ್ರ ಇವತ್ತು ವಿಕಾಸವಾಗಿದೆ. ಹೊರಗಿನ ವ್ಯಕ್ತ ಸ್ವರೂಪ ಸೀಮಿತವಾಗಿದೆ. ಆದರೆ ಬಹಳ ಶತಮಾನಗಳ ಹಿಂದೆಯೇ ನಮ್ಮ ಗುರುಗಳು ಯೋಗ ದೃಷ್ಟಿಯಿಂದ ಈ ಎಲ್ಲ ಜೀವಗಳ ಚೈತನ್ಯವನ್ನು ನಮಗೆ ಹೊರ ವ್ಯಕ್ತಪಡಿಸಿದ್ದಾರೆ. ಆ ಬ್ರಹ್ಮಾಂಡಾಧಿಪತಿ ಏನು ಶಕ್ತಿಯನ್ನು ಹೊಂದಿದನೋ ಪ್ರತಿಯೊಬ್ಬರಲ್ಲೂ ಕೂಡ ಏನಿದೆ? ಆ ಚೈತನ್ಯ ಶಕ್ತಿ ಇದೆ ಅನ್ನೋದನ್ನು ತಿಳಿಸ್ತದೆ. ಅದನ್ನೇ ಇದು ಪ್ರಜ್ಞಾ ವಿಕಾಸ, ಆಧ್ಯಾತ್ಮಿಕ ವಿಕಾಸವಾಗಬೇಕಾಗಿದೆ.
ಮೊದಲನೇದು ದೈಹಿಕ ಆಯಿತು, ಮಾನಸಿಕ ಆಯಿತು, ಆಧ್ಯಾತ್ಮಿಕ ವಿಕಾಸ ಆಯಿತು. ನಿಜವಾಗ್ಲೂ ಕೂಡ ನಾವು ದೈಹಿಕ ವಿಕಾಸವನ್ನು ನಾವು ಮಾಡ್ತಾ ಇದ್ದೀವಿ. ಮಾನಸಿಕ ಹಂತದಲ್ಲಿ ಇನ್ನೂ ಕೂಡ ನಾವು ಕೆಳಗಿನ ಮನೋಲೋಕದಲ್ಲಿ ಇದ್ದೀವಿ. ಆದರೆ ನಮ್ಮ ಉದ್ದೇಶ ಏನಾಗಬೇಕು ಇವತ್ತು? ಆತ್ಮ ಸಾಕ್ಷಾತ್ಕಾರ ಅಂತ ಏನೋ ಒಂದು ಪದ ಹೇಳಿಬಿಡ್ತಾರೆ, ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಅದೆಲ್ಲ ನಮಗಿನ್ನೂ ಶಬ್ದಗಳಲ್ಲೇ ಪರಿಚಯ ಆಗ್ತಾಯಿದೆ. ಯಾಕೆಂದರೆ ನಾವು ಇನ್ನೂ ಕೂಡ ಆ ಏಕತೆಯನ್ನು ಗ್ರಹಿಸುವಷ್ಟೊತ್ತಿಗೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ಹೌದಾ? ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಏಕಕಾಲದಲ್ಲೇ ಬುದ್ಧರು ಶುಕ್ರಗ್ರಹದಿಂದ ಬಂದಂಥ ಸಮಯದಲ್ಲೇ ನಾವು ಕೂಡ ಭೂಗ್ರಹಕ್ಕೆ ಬಂದ್ವಿ. ಅವರು ಎಷ್ಟು ವೇಗದಲ್ಲಿ ವಿಕಾಸವನ್ನು ಹೊಂದಿ ಹೋದರು ಮುಂದೆ. ಆದರೆ ನಾವು ಮಾತ್ರ ಏನು ಮಾಡ್ತಾ ಇದ್ವಿ? ಹೀಗೆ ಸಿಪಾಯಿಗಳ ಥರ ಲೆಫ್ಟ್ ಟು ರೈಟು, ಲೆಫ್ಟ್ ಟು ರೈಟ್. ನನಗಿದೇ ಮುಖ್ಯ. ಪ್ರಾಪಂಚಿಕವಾದಂಥ ಕ್ಷಣಿಕ ಜೀವನವೇ ಬಹಳ ಶಾಶ್ವತವಾದುದು. ಶಾಶ್ವತವಾಗಿರೋದು ಇನ್ನೂ ಕೂಡ ಎಲ್ಲೋ ಇದೆ. ಅದು ಇನ್ನೂ ಕೂಡ ಆಳವಾಗಿರೋದು ನಮಗೆ ಪರಿಚಯ ಇಲ್ಲ ಅನ್ನುವಂಥ ಹಂತಕ್ಕೆ ನಾವು ಇವತ್ತು ಗ್ರಹಿಸೋಕ್ಕೆ ಆಗ್ತಿಲ್ಲ. ಆದರೂ ಕೂಡ ನಾವು ಏನು ಆತ್ಮ ಚೈತನ್ಯ ನಮ್ಮ ಒಳಗೂ ಇದೆ, ಹೊರಗೂ ಇದೆ. ಆ ಆಧ್ಯಾತ್ಮದ ಒಂದು ಪುರುಷಾತ್ಮನ ಒಂದು ಅಂಶ ಕೆಳಗೆ ಇಳಿದು ಬಂದಾಗ, ಅಂದರೆ ಶಬ್ದ ಬ್ರಹ್ಮನ ಒಂದು ಆದಿಲೋಕದಲ್ಲಿ ಇದ್ದಂಥ ಒಂದು ಕಿರಣ ಅನುಪಾದಕ ಲೋಕಕ್ಕೆ ಇಳಿದು ಬಂತು. ಯಾಕೆ? ಆ ಪುರುಷಾತ್ಮನಿಗೆ ನಾವೆಲ್ಲರೂ ಕೂಡ ನನ್ನಂತೆ ಆಗಬೇಕು ಅನ್ನೋ ಒಂದು ಇಚ್ಛೆ ಅವನಲ್ಲಿ ಉದಯ ಆಯಿತು. ಆ ಪುರುಷಾತ್ಮನ ಒಂದು ಅಂಶ ಅನುಪಾದಕ ಲೋಕಕ್ಕೆ ಬಂತು ಅಂತ ಹೇಳಿ ನಮ್ಮ ಥಿಯಾಸಫಿಯ ವಾಂಗ್ಮಯ ಹೇಳ್ತಾ ಇದೆ. ಹಾಗೆ ಅದರ ಒಂದು ಕಿರಣವಾದಂತಹ ಜೀವಾತ್ಮ ನಮ್ಮ ಸ್ವಸ್ಥಾನ ಕಾರಣದೇಹ ಅರೂಪಲೋಕ ಅಂತ ಕರಿತೀವಿ. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇವಾಗ ಎಲ್ಲಿ ಬರಬೇಕಾಗಿದೆ? ಮಾನಸಿಕ ಹಂತ ಅಂತ ಹೇಳಿದ್ರೆ ಇವತ್ತು ಕೆಳಗಿನ ಮನೋಲೋಕದಿಂದ ಅರೂಪಲೋಕದ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಹೌದು ತಾನೇ? ಸದ್ಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಿಜವಾಗಲೂ ಕೂಡ ಶಾಶ್ವತವಾದಂತಹ ರೀತಿಯ ಕಡೆಗೆ ಹೊರಡಬೇಕಾಗಿದೆ. ಶಾಂತಿ ಬೇಕಾಗಿದೆ, ನಮಗೆ ನಿಜವಾದಂಥ ಆ ಸಾಮರಸ್ಯ ಬೇಕಾಗಿದೆ, ಆ ಏಕತೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಒಂದು ಬೇಕಾಗಿದೆ. ಹಾಗಾಗಿ ಈ ಆತ್ಮ ಚೈತನ್ಯ ಒಳಗೂ ಹೊರಗೂ ಇದೆ ಅಂತ ಹೇಳಿದ್ರೆ ಮೊದಲನೇ ಉದ್ದೇಶ, ಎರಡನೇ ಉದ್ದೇಶವನ್ನು ನಾವು ಆಚರಣೆಯಲ್ಲಿ ತರಬೇಕು. ಹೌದು ತಾನೇ? ಅವೆಲ್ಲರೂ ಕೂಡ ಯಾರು? ಆ ಸಹೋದರರು, ಅವನ ಮಕ್ಕಳು. ನಾವು ಆ ಪರಬ್ರಹ್ಮ ಚೈತನ್ಯದ ಅಂಶದ ಭೂತರಾಗಿರುವಂಥ ನಾವು ಮಕ್ಕಳಾಗಿರೋದ್ರಿಂದ ನಾವೆಲ್ಲ ಕೂಡ ಎಲ್ಲಿದ್ದೀವಿ? ಕೆಳಗಿನ ಮನಸ್ಸಿನಲ್ಲೇ ವಿಭೇದಗಳನ್ನು ಮಾಡ್ತೀವಿ, ಭೇದ ಭಾವಗಳನ್ನು ಮಾಡ್ತಾಯಿದ್ವಿ. ಆ ಭೇದ ಭಾವಗಳನ್ನು ಮರೆತು ನಾವು ಎಲ್ಲಿಗೆ ಹೋಗಬೇಕು? ಬುದ್ಧಿಮಟ್ಟದ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತದೆ. ಆ ಬುದ್ಧಿಮಟ್ಟದ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು? ನಿಜವಾದಂತಹ ಆ ವಿಕಾಸ ಯೋಜನೆಯನ್ನು ತಿಳಿಬೇಕು. ಹೌದಾ? ನಮಗೆ ಒಬ್ಬ ಪರಬ್ರಹ್ಮ ಚೈತನ್ಯ ಇದೆ ಅಂತ ಹೇಳಿದ್ದಾನೆ. ನಮಗೇನೋ ಅವೆಲ್ಲ ಬೇಡ, ಹೋಗಲಿ. ನಮ್ಗೆ ಇವಾಗೇನು ಯಾರೋ ಒಬ್ಬ ಹೊಸದಾಗಿ ಬಂದಿರುವಂಥ ಯುವಕ ಯುವತಿಯರು ಬಂದಿರ್ತಾರಪ್ಪ, ಒಂದು 23, 22ಕ್ಕೆ. ಅವ್ರಿಗೆಲ್ಲ ನಾವು ನಿಜವಾದಂತಹ ಆ ಪರಬ್ರಹ್ಮ ಚೈತನ್ಯದ ಪ್ರಜ್ಞಾ ವಿಕಾಸವನ್ನು ತಿಳಿಸ್ಬೇಕು ಅಂದರೆ ಅವರಿಗೆ ಅರ್ಥವೇ ಆಗಲ್ಲ. ಆಗ ನಾವು ಏನು ಹೇಳಬೇಕು? ನಾನು ಯಾರು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನಾವು ವೈಜ್ಞಾನಿಕವಾದಂತಹ ರೀತಿಯ ಉದಾಹರಣೆಗಳನ್ನು ಕೊಡ್ತಾ ನಿಜವಾದಂಥ ಯೋಜನೆಯನ್ನು, ಉದ್ದೇಶವನ್ನು ತಿಳಿಸ್ಬೇಕಾಗುತ್ತೆ. ನಮ್ಮ ನಿಜವಾದಂಥ ಯೋಜನೆ ಏನು? ಅವನು ಒಂದು ಯೋಜನೆ ಹಾಕ್ಕೊಟ್ಟಿದ್ದಾನೆ. ಯಾರು? ಪರಬ್ರಹ್ಮ ಚೈತನ್ಯ. ಏನನ್ನ? ಆ ಪರಬ್ರಹ್ಮ ಚೈತನ್ಯದ ಯೋಜನೆ ಏನು? ನಮ್ಮೆಲ್ಲರನ್ನು ಕೂಡ ವಿಕಾಸದ ಹಂತದಲ್ಲಿ ಅವನ ಹತ್ರಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರಕ್ರಿಯೆ ಅಂತ ಕರಿತೀವಿ, ಎವಲ್ಯೂಷನ್ ಥಿಯರಿ ಅಂತ ಕರಿತೀವಿ. ಎವಲ್ಯೂಷನ್ ಥಿಯರಿ ಎಲ್ಲಿಗೆ ಬಂದಿದೆ ಸದ್ಯಕ್ಕೆ? ನಮ್ಮ ಇವತ್ತಿನ ಸೈನ್ಸ್ ಮಟ್ಟಕ್ಕೆ ರೂಪ ವಿಕಾಸ. ಏಕಕೋಶ ಜೀವಿಯಿಂದ ಇವತ್ತು ಹೋಮೋಸೇಪಿಯನ್ಸ್ ಅಂತ ಕರಿತೀವಿ, ಮಂಗನಿಂದ ಮಾನವ. ಅಷ್ಟು ಮಾತ್ರ ನಮಗೆ ಹೈಸ್ಕೂಲ್ಗಳಲ್ಲಿ ಓದಿರ್ತೀವಿ. ಅಮೀಬಾ ಏಕಕೋಶ ಜೀವಿ. ಅದರಲ್ಲೂ ಕೂಡ ಉಪಜಾತಿಗಳಿದೆ. ಅದರದೇ ಆದಂತಹ ರೀತಿಯಲ್ಲಿ ಅದರ ವಿಕಾಸ ಆಗಲಿಕ್ಕೆ ಮುಂದುವರೆದ ಭಾಗಗಳಾಗಿ ಸಾಕಷ್ಟು ಇದ್ದಾವೆ ಅಂತ ಹೇಳಿ ಇಷ್ಟೆಲ್ಲ ಕೂಡ ಸೈನ್ಸ್ ಹೇಳೋಕ್ಕೆ ಪೂರಕವಾಗಿ ಇವತ್ತು ನಾವು ಇದನ್ನು ಪರಿಚಯ ಮಾಡಬೇಕು. ವಿಜ್ಞಾನ ಕೊಟ್ಟಿರುವಂಥ ಪೂರಕವಾಗೋದಕ್ಕೆ
ಪ್ರತಿಯೊಂದರಲ್ಲೂ ಕೂಡ ಚೈತನ್ಯದಲ್ಲಿ ಏನಿದೆ, ಒಂದು ಪ್ರಜ್ಞೆ ವಿಕಾಸವಾಗ್ತಾ ಇದೆ. ಆ ಪ್ರಜ್ಞೆ ವಿಕಾಸವಾಗ್ತಾ ಇದೆ ಅಂತ ಹೇಳಿದಾಗ ನಾವು ಹೇಗೆ ಬಂದ್ವಿ? ವಿಕಾಸದ ಹಂತದಲ್ಲೇ ಈ ಮಟ್ಟಕ್ಕೆ ಬಂದಿದ್ವಿ. ನಮ್ಮೆಲ್ಲರೂ ಪರಿಚಯ ಇದೆ. ಮೊದಲು ನಾವು ಬಂದಿದ್ದು ನಮ್ಮ ಮೂಲ ಏನು? ಪರಬ್ರಹ್ಮ ಚೈತನ್ಯದಿಂದ ಕೆಳ ಹಂತದವರೆಗೂ ಸ್ಥೂಲ ದೇಹದವರೆಗೂ ಇಳಿದಿದ್ವಿ. ಸದ್ಯಕ್ಕೆ ಅಷ್ಟು ಗೊತ್ತು. ಅದಕ್ಕೂ ಮುಂದೆ ಕೆಳಭಾಗದಲ್ಲಿ ಇರುವಂಥದ್ದು ಏನೆಲ್ಲ ಇದೆ? ನಿಜವಾದಂತಹ ಸಮೂಹಾತ್ಮಗಳು ಇದೆ. ಭೂತವರ್ಗ ಇದೆ, ಸಸ್ಯವರ್ಗ ಇದೆ, ಪ್ರಾಣಿ ವರ್ಗ ಇದೆ. ಯಾವಾಗ ಪ್ರಾಣಿ ವರ್ಗದಿಂದ ಆ ಒಂದು ಮನುಷ್ಯನ ಹಂತಕ್ಕೆ ಬರಬೇಕಾದರೆ ಕಾಯ್ತಾ ಇದ್ದಂಥ ಆ ಜೀವಾತ್ಮನ ಒಂದು ಹಂತದಲ್ಲಿ ಶಿವಶಕ್ತಿ ಪ್ರವೇಶವಾಯಿತೋ ಆಗ ನಮಗೆ ನಿಜವಾಗ್ಲೂ ಕೂಡ ಮನುಷ್ಯನಾಗಲಿಕ್ಕೆ ಸಾಧ್ಯ ಆಯಿತು. ಈ ಮನುಷ್ಯನಲ್ಲಿ ನೋಡಿ ಇಷ್ಟು ಅದ್ಭುತವಾದಂಥ ಚೈತನ್ಯ ಪ್ರಜ್ಞೆ ಇದೆ ಅನ್ನೋದನ್ನು ನಾವು ಪರಿಚಯಿಸಿದಾಗ ಮಾತ್ರ ನಾವೆಲ್ಲರೂ ಸಹೋದರರು. ಬೇರೆಯವರಿಗೆ ನೋವಾಗ್ತಾ ಇದೆ, ನನ್ನ ಕೆಳಗಿನ ಹಂತದ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಇದ್ದೀನಿ, ಇದು ಎಲ್ಲವೂ ಪರಿಚಯ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಜ್ಞಾ ವಿಕಾಸ ಆಗ್ತಾ ಇದೆ ನಿರಂತರವಾಗಿ ಅನ್ನೋದನ್ನು ಕಂಡಿಡಿದಿರುವಂಥ ಪ್ರಜ್ಞಾ ವಿಕಾಸ. ಇದು ಆಧ್ಯಾತ್ಮಿಕ ವಿಕಾಸ ಅಂಥೇಳಿ ಸಾಕಷ್ಟು ನಮ್ಮಲ್ಲಿ ಹೇಳ್ತಾ ಇದೆ. ಎವಲ್ಯೂಷನ್ ಥಿಯರಿ ಆಗಿರ್ಬೋದು, ಡಾರ್ವಿನ್ ವಿಕಾಸ ಆಗಿರ್ಬೋದು, ಇವತ್ತಿನ ನಮ್ಮ ಆಧ್ಯಾತ್ಮಿಕ ವಿಕಾಸ ಅಥವಾ ಗುಪ್ತ ವಿದ್ಯೆ ಅಂತ ಏನು ಕರಿತಾ ಇದ್ದೀವಿ, ಪ್ರಜ್ಞಾ ವಿಕಾಸಗಳನ್ನು ತಿಳಿಸ್ಕೊಡ್ತಾ ಇದೆ. ಇವೆರಡನ್ನೂ ಒಳಗೂಡಿ ನಾವು ಇವತ್ತು ಏನನ್ನು ಮಾಡಬೇಕಾಗಿದೆ? ನಿಜವಾದಂಥ ನಾವು ಯಾರು ಅನ್ನೋದನ್ನು ಸಾಬೀತು ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಕೂಡ ಒಂದು ಪ್ರಕೃತಿಗೆ ಧಕ್ಕೆ ಆಯಿತು ಅಂತ ಹೇಳಿದ್ರೆ ಅದಕ್ಕೂ ನನಗೂ ಸಂಬಂಧ ಇದೆ. ಜೈವಿಕವಾದ ಸಂಪರ್ಕಕ್ಕೂ ನನಗೂ ಕೂಡ ಸಂಬಂಧ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಆ ಪರಿಸರ ಸಂದರ್ಭಗಳೇ ಪಾಠ ಕಲಿಸ್ತು ತಾನೆ. ಕೊರೋನಾ ಅನ್ನುವಂಥದ್ದು ಸಂದರ್ಭಗಳನ್ನು ಹೇಗೆ ನಿರ್ಮಾಣ ಮಾಡ್ತು ನಮ್ಮ ಇದು ಕೂಡ ಯೋಜನೆ, ಗಾಡ್ಸ್ ಪ್ಲ್ಯಾನ್. ಇದು ಕೂಡ ಒಂದು ನಿಜವಾದಂಥ ಯೋಚನೆ. ಏನು ಮಾಡ್ತು? ನಿಜವಾದ ಯಾವಾಗ ಪರಿಸರದ ಕೊರತೆ ಆಯಿತು, ನಮಗೆ ಪರಿಸರ ಅಗತ್ಯ ಇದೆ ಅನ್ನೋದು ಪರಿಚಯ ಆಯಿತು. ಆಗ ಜೈವಿಕ ಶಕ್ತಿಗಳು ನಮ್ಮ ಹಿರಿಯ ಸಹೋದರರು, ಜೈವಿಕ ಶಕ್ತಿಗಳು ನಮ್ಮ ಕಿರಿಯ ಸಹೋದರರು. ಆ ಜೈವಿಕ ಶಕ್ತಿಗಳಿಲ್ಲದೆ ನಮಗೆ ಉಳಿಗಾಲವಿಲ್ಲ ಅನ್ನೋದನ್ನು ಪರಿಚಯ ಮಾಡ್ಕೊಳ್ಬೇಕು. ಯಾವಾಗ ಅದಕ್ಕೆ ನಾವು ತೊಂದರೆ ಕೊಡ್ತೀವೋ ಅದು ಇಲ್ಲದಂತಾಗುತ್ತೆ. ಅದು ಇಲ್ಲದೆ ಹೋದಾಗ ನಾವು ಸ್ವತಂತ್ರವಾಗಿ ಇರಲಿಕ್ಕೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಏನಿದೆ, ಪ್ರಜ್ಞೆ ಚೈತನ್ಯ ಅನ್ನೋದು ಬೆಳೀತಾ ಇದೆ ಅನ್ನೋದನ್ನು ಇವತ್ತು ಪ್ರಯೋಗಗಳ ಮುಖಾಂತರ ಇದನ್ನು ಸಾಬೀತು ಮಾಡಬೇಕಾಗಿದೆ. ಮಾಡ್ತಾ ಇದ್ದಾರೆ. ಗಿಡಗಳಲ್ಲೂ ಕೂಡ ಇದೆ, ಖನಿಜಗಳಲ್ಲೂ ಕೂಡ ಇದೆ ಅಂತ ಹೇಳಿ ಸಾಕಷ್ಟು ಕೂಡ ಇವತ್ತು ಪ್ರಯೋಗಗಳು ನಡೆದಿದೆ. ಇದನ್ನು ನಾವು ಸತ್ಯ ಅನ್ವೇಷಣೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿಗೆ ಒಂದು ಏಕತೆ ಅನ್ನುವುದೇ ನಿಜವಾದ ಉದ್ದೇಶ. ಸಹೋದರ ಭಾವವನ್ನು ನಾವು ಅಳವಡಿಸ್ಕೊಳ್ದೆ ಹೋದರೆ, ಸಾಮರಸ್ಯ ಹೊಂದಾಣಿಕೆ ಇಲ್ಲದಿದ್ದರೆ ನಮಗೆ ನಿಜವಾದಂತಹ ವಿಕಾಸಕ್ಕೆ ವಿಕಾಸವನ್ನು ಅಡ್ಡಿಪಡಿಸ್ತೀವಿ. ಯಾವಾಗ ನಾವು ಸ್ವಾರ್ಥಹಿತ ದೃಷ್ಟಿಯಿಂದ ನಮಗೆ ನಾವು ಮಾತ್ರ ದೇಹದಾರಿಗಳು, ನಾವು ಹೇಗೆ ಬೇಕಾದ್ರೂ ಬದುಕ್ತೀವಿ ಅಂತ ಹೇಳಿದ್ರೆ ನಮ್ಮ ವಿಕಾಸವನ್ನು ನಾವು ಅಡ್ಡಿಪಡಿಸ್ಕೊಳ್ತೀವಿ. ಅದಕ್ಕೋಸ್ಕರ ನಮ್ಮ ವಿಕಾಸ ಬಹಳ ಪ್ರಗತಿದಾಯಕವಾಗಬೇಕು ಅಂತ ಹೇಳಿದ್ರೆ ಇನ್ನು 2 ಸಿದ್ಧಾಂತಗಳನ್ನು ನಮ್ಮ ಗುಪ್ತ ವಿದ್ಯೆ ಕೊಟ್ಟಿದೆ. ಅದನ್ನೇ ಬ್ರಹ್ಮವಿದ್ಯೆ ನಮಗೇನು ಕೊಟ್ಟಿದೆ? ಪುನರ್ಜನ್ಮ ಸಿದ್ಧಾಂತ ಮತ್ತು ಕರ್ಮ ಯೋಜನೆ. ಇವೆರಡೂ ಕೂಡ ಬಹಳ ಮುಖ್ಯವಾಗಿ ಬೇಕು. ಈ ಪುನರ್ಜನ್ಮ ಸಿದ್ಧಾಂತದ ಮುಖಾಂತರ ನಾವು ಏನಾಗಬಹುದು? ಆ ಯೋಗಿಯ ಹಂತಕ್ಕೆ ಹೋಗ್ಬೋದು. ಜನ್ಮಗಳಲ್ಲೂ ಕೂಡ ನೀನು ಸಾಧನೆಯನ್ನು ಮಾಡ್ತಾ ಹೋದಾಗ ನಿನ್ನ ಆತ್ಮ ಸಾಕ್ಷಾತ್ಕಾರವನ್ನು ನೀನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜನ್ಮಗಳಲ್ಲೂ ಕೂಡ ಯೋಗ ಪಥದಲ್ಲಿ ಮುಂದುವರೆದಾಗ ನಮಗೆ ಗೊತ್ತಿದೆ, ದೀಕ್ಷೆಗಳು ಇದೆ, 5 ದೀಕ್ಷೆಗಳು ಇದೆ. 5 ದೀಕ್ಷೆಗಳು ಇದೆ. ಅದಾದಮೇಲೂ ಕೂಡ ಮಾನವಾತೀತರಾದರೂ ಕೂಡ ವಿಕಾಸ ಮುಂದುವರಿಯುತ್ತೆ. ಮಾನವಾತೀತರಾದರೂ ಕೂಡ ಅವರು ಪುನಃ ಇಲ್ಲಿ ಭೂಮಿಯ ಮೇಲೆ ಅಥವಾ ಎಲ್ಲೆಲ್ಲಿ ಸೌರವ್ಯೂಹದ ಒಂದು
ಪ್ರಗತಿ ಕೆಲಸಗಳು ಆಗಬೇಕಾದ ಯೋಜನೆಗಳು ಅಲ್ಲಿ ಹುಟ್ಟಬೇಕಾದಂಥ ಅನಿವಾರ್ಯತೆ ಬರ್ತದೆ. ಹಾಗಾಗಿ ಮನುಷ್ಯ ಮಧ್ಯಲಿಗೆ ಮಾನವಾತೀತನಾಗಬೇಕು. ಆ ಮಾನವಾತೀತನಾಗಲಿಕ್ಕೆ ನಾವು ಏನು ಮಾಡಬೇಕು? ಜನ್ಮಾಂತರಗಳಲ್ಲಿ ಆಧ್ಯಾತ್ಮದ ವಿಕಾಸವನ್ನು, ಪ್ರಜ್ಞೆಯನ್ನು ವಿಕಾಸ ಮಾಡಿಕೊಳ್ಬೇಕು. ಇಷ್ಟು ಕೆಲಸ ಮಾಡೋಣ. ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಒಂದು ಹಂತಕ್ಕೆ ನಾವು ಈ ಕೆಳಗಿನ ಮನಸ್ಸು ಒಂದೇ ಅಲ್ಲ, ನನಗೆ ನಿಜವಾದ ಒಂದು ಕಾರಣ ದೇಹ ಇದೆ, ಅದು ಜನ್ಮಾಂತರಕ್ಕೂ ಕೂಡ ನಮಗೆ ಸಂಸ್ಕಾರಗಳನ್ನು ಕೂಡಿಟ್ಟುವ ಒಂದು ಟ್ರೆಜರಿ, ಒಂದು ಸಂಗ್ರಹ ಆಲಯ. ಅಲ್ಲಿಗೆ ನಾನು ಉತ್ತಮವಾದ ವಿಚಾರಗಳನ್ನು, ಸಂಸ್ಕಾರಗಳನ್ನು ತುಂಬುವ ಕೆಲಸವನ್ನು ನಾವು ಮಾಡಿದ್ದೇ ಆದರೆ, ಜೊತೆಗೆ ಅದಕ್ಕೆ ಬರೀ ಸಂಸ್ಕಾರಗಳನ್ನು ತುಂಬೋದಲ್ಲ, ಸೇವೆಗಳನ್ನು ಕೂಡ ನಾವು ಮಾಡ್ತಾ ಹೋಗಬೇಕು. ಸ್ವಾರ್ಥಯುತವಾದ ಸೇವೆಯನ್ನು ಬಿಟ್ಟು ಪರಾರ್ಥ, ನಿಸ್ವಾರ್ಥಯುತವಾದ ಸೇವೆಗಳನ್ನು ಮಾಡಿದ್ದೇ ಆದರೆ ಅದು ಕೂಡ ನಮ್ಮ ಕಾರಣ ದೇಹದಲ್ಲಿ ಸಂಗ್ರಹವಾಗ್ತಾ ಹೋಗುತ್ತೆ. ಇದು ಏನು ಈ ಜನ್ಮದಲ್ಲಿ ನೀನು ಮಾಡಿದೀಯಾ ಅದರ ಬೆಳೆಯನ್ನೇ ನೀನು ಮುಂದೆ ಏನು ಮಾಡಬೇಕು? ಮುಂದಿನ ಭವಿಷ್ಯ, ಮುಂದಿನ ಜನ್ಮದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಿತ್ತಿದ್ದಂತೆ ಬೆಳೆ, ಮಾಡಿದ್ದುಣ್ಣ ಮಹಾರಾಯ. ಸುಲಭವಾದಂಥ ವ್ಯಾಖ್ಯಾನಗಳನ್ನು ಕೊಡ್ತಿದ್ವಿ. ನಾನು ಇವತ್ತು ನೋಡಿ, ಇಷ್ಟೇ ಲಿಮಿಟೇಷನ್ ಇದೆ. ನಮ್ಮ ಬ್ರಹ್ಮ ವಿದ್ಯಾ ಸಮಾಜ ಆಗಿರ್ಬೋದು, ಯಾವುದೇ ಆಧ್ಯಾತ್ಮಿಕ ಸಭೆಗಳಲ್ಲಿ ಕೇವಲ ಬೆರಳೆಣಿಕೆ ಸಂಖ್ಯೆಯಲ್ಲೇ ಕಡಿಮೆನೇ ಇರ್ಬೋದು. ಆದರೆ ಒಂದು ಪ್ರಾರಂಭದಲ್ಲಿ ನಿರ್ದೇಶಕರು ಕೊಟ್ಟರು, ಥಿಯಾಸಫಿಕಲ್ ಸೊಸೈಟಿಲಿ ಇರೋರು ಸಂಖ್ಯೆ ಕಡಿಮೆ, ಆದರೆ ಕ್ವಾಲಿಟಿ ಇದೆ. ಕ್ವಾಲಿಟಿ, ಶಕ್ತಿಯುತವಾದ ಧಾನ್ಯಗಳು ಮಾತ್ರ ಮುಂದೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಹೌದಾ? ಕಾರಬ್ಬ ಅಂತಲೂ ಏನೋ ಮಾಡ್ತಾರೆ ನೋಡಿ. ಆ ಕಾರಬ್ಬದಲ್ಲಿ ಆ ಎತ್ತುಗಳ, ಹಸುಗಳನ್ನೆಲ್ಲ, ಬೆಳೆಗಳನ್ನೆಲ್ಲ ಹಾಕಿ ಮುಂದೂಡ್ತಾರೆ. ಯಾವುದು ಫಾಸ್ಟಾಗಿ ಮುಂದೆ ಹೋಗುತ್ತೋ ಆ ಬೆಳೆಯೇ ಬಹಳ ಸಮೃದ್ಧಿಯಾಗಿ ಬೆಳೆಯುತ್ತೆ ಮುಂದಿನ ಒಂದು ಹಂತಕ್ಕೆ ಅಂತ ಹೇಳ್ತಾರೆ. ಹಾಗೆಯೇ ಯಾವುದು ಸತ್ವಯುತವಾಗಿ ಇರುತ್ತದೋ, ಶಕ್ತಿಯುತವಾಗಿ ಇರ್ತದೋ ಆ ಬೆಳೆಗಳು ಮುಂದಿನ ಜನ್ಮಕ್ಕೂ ಕೂಡ ಉತ್ತಮವಾದಂಥ ವಾತಾವರಣದಲ್ಲಿ ಬೆಳೀಲಿಕ್ಕೆ ನಾವೇ ಕಾರಣಕರ್ತರು. ಹಾಗಾಗಿ ನಿಜವಾಗ್ಲೂ ನಾವು ನಮ್ಮ ಸಂಸ್ಕಾರಗಳನ್ನು, ನಮ್ಮ ಸೇವೆಯನ್ನು, ಇವರಿಬ್ಬರು ನೋಡಿ, ತ್ಯಾಗರಾಜ್ ಶೆಟ್ಟರಾಗಲಿ, ನಮ್ಮ ನಂಜುಂಡ ಶೆಟ್ಟರಾಗಲಿ ಯಾವುದೇ ದೊಡ್ಡ ದೊಡ್ಡ ಉಪದೇಶಗಳನ್ನು, ಉಪನ್ಯಾಸಗಳನ್ನು ವೇದಿಕೆಗಳಲ್ಲಿ ಹಂಚ್ಕೊಳ್ತಿರ್ಲಿಲ್ಲ. ಸುಮ್ಮನೆ ಗಮನಿಸು, ನಮ್ಮನ್ನು ಬೆಳೆಸು, ಇಷ್ಟೇ ಮಾಡಿದವು. ಅವ್ರ ಜೊತೆ ಸುಮ್ಮನೆ ಹೋಗ್ತಿದ್ದೆ, ನನಗೇನು ಗೊತ್ತಿರಲಿಲ್ಲ. ಈಗೇನಾದ್ರು ಒಂಚೂರು ಪ್ರಬುದ್ಧತೆ ಕಂಡುಕೊಳ್ತಾ ಇದ್ದೀನಿ. ಆ 20 ತಳ ಬುಡ ಏನೂ ಗೊತ್ತಿರಲಿಲ್ಲ. ಹೋಗೋಣ ಬರಮ್ಮ, ಎಲ್ಲ ಲಾಡ್ಜ್ಗಳಲ್ಲೂ ಸ್ಟೇಟ್ಗಳಲ್ಲಿ ನನ್ನ ಸುತ್ತಿಸಿದಾರೆ ಅವರು. ಅಷ್ಟು ಕಡೆ ಹೊಡಿಯಿಂದ ಹಿಡಿದು ಗಂಗಪ್ಪ ಅವರು ಏನು ಹೇಳಿದ್ರು ಅಲ್ಲಿವರೆಗೂ ಪರಶುರಾಮಪುರ ತಿಪ್ಪೇಸ್ವಾಮಿಗಳ ಇದಕ್ಕೂ ಕೂಡ ನಾನು ಬಂದಿದ್ದೀನಿ, ದುರ್ಗಕ್ಕೂ ಕೂಡ ಬಂದಿದ್ದೀನಿ. ಎಷ್ಟು ಲಾಡ್ಜ್ಗಳ ಸೇವೆ ಮಾಡಿಸ್ಬೋದೋ ಅಷ್ಟನ್ನು ಕೂಡ ಅವರ ಹಿಂದೆ ಹೋಗಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಹೂವಿನ ಜೊತೆ ಹುಲ್ಲು ಸ್ವರ್ಗ ಸೇರ್ತು ಅಂತ ಹೇಳಿ, ನಾರು ಕೂಡ ಸ್ವರ್ಗ ಸೇರ್ತು ಅಂತ. ಹಾಗೆ ಅವ್ರ ಜೊತೆ ಸೋಕ್ದೇ ಹೋಗ್ತಾ ಇದ್ವಿ. ಹಾಗೆ ಸುಮ್ಮನದೇ ಇರುವುದು ಯೋಗ, ನಿಜವಾದ ಯೋಗ. ನಾವು ಸುಮ್ಮನೆ ವಿಚಾರಗಳನ್ನು ತಿಳಿತಾ ಇರೋಣ, ಅದನ್ನು ಅಳವಡಿಸ್ತಾ ಹೋಗೋಣ. ಆಗ ನಮಗೆ ಅದರ ಸತ್ವ ಪರಿಚಯ ಆಗುತ್ತೆ, ಅದರ ಸತ್ಯ ಪರಿಚಯ ಆಗುತ್ತೆ. ಸಹೋದರ ಭಾವ ಆಗಿರ್ಬೋದು, ಏಕತೆಯ ಅನ್ವಯ ಆಗಿರ್ಬೋದು, ನಮ್ಮ ಮನೋ ಆಲೋಚನೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ನಮ್ಮನ್ನು ಏನೂ ಮಾಡೋದು ಬೇಡ, ಮೊದಲು ನಮ್ಮ ಸ್ಥೂಲ ದೇಹ ಸ್ವಾಸ್ಥ್ಯವನ್ನು ಮಾಡೋಣ. ಆಧ್ಯಾತ್ಮಿಕ ವಿಕಾಸವಾಗಬೇಕು ಅಂದರೆ ಸ್ಥೂಲ ದೇಹವನ್ನು ಅಚ್ಚುಕಟ್ಟಾಗಿ ನಾವು ಇಟ್ಕೊಳ್ಳೋದನ್ನು ಕಲಿಬೇಕು. ಸ್ಥೂಲ ದೇಹವನ್ನು ಅವ್ರು ನೋಡಿ, ಅವ್ರು ಹೇಳ್ತಿರಲ್ಲ, ನನಗೆ ತ್ಯಾಗರಾಜ ಶೆಟ್ಟರು ಅಲ್ಲಿ ಯಾವುದೋ ಒಂದು ಸಿಕ್ತು ಹಚ್ಕೊಂಡು ಮಲಗಿದ್ರು ಅಂತ. ನನಗೆ ನಂಜುಂಡ ಶೆಟ್ಟರು ಚೆನ್ನಾಗಿ ಜ್ಞಾಪಕ ಬಂತು. ನಂಜುಂಡ ಶೆಟ್ಟರು ಮಗಳ ಮದುವೆ ನಡೀತಾ ಇದೆ, ಮಗಳ ಮದುವೆಗೆ ಒಂದು ಡಯಾಸ್ ಹಾಕಿದ್ದಾರೆ ಮೇಲ್ಗಡೆ ಒಂದು. ನಾವೆಲ್ಲರೂ ಕೂತ್ಕೊಂಡು ಹೆಣ್ಮಕ್ಳು ಮಾತಾಡ್ತಾ ಇದ್ವಿ, ಇಲ್ಲೇ ಕೂತಿದ್ದೀವಿ. ಅವರೊಂದು ಬೆಡ್ಶೀಟ್ ತಂದರು, ಆ ಸ್ಟೇಜ್ ಮೇಲೆ ಹಾಕ್ಕೊಂಡ್ರು, ಅಲ್ಲೇ ಮಲ್ಕೊಂಡ್ರು. ಸದ್ದು ಗದ್ದಲದ ನಡುವೆ ಅಕ್ಕಮಹಾದೇವಿ ಅವರು ಸನ್ಯಾಸತ್ವ ಪಡ್ಕೊಂಡಂಥವ್ರು. ಹಾಗಾಗಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದ್ರೆ, ನಾವೇ ಮೃಗಗಳು ಇಷ್ಟು ಗದ್ದಲ ಮಾಡ್ತಾಯಿದ್ವಿ. ಇಷ್ಟೆಲ್ಲ ಗದ್ದಲದ ನಡುವೆ ಪ್ರಶಾಂತವಾಗಿ ಅವರು ವಿಶ್ರಾಂತಿಯನ್ನು ಪಡ್ಕೊಂಡ್ರು. ಇದು ಕಲಿಕೆ, ನಾವು ಮಾಡಬೇಕಾದಷ್ಟೇ. ಪ್ರತಿಯೊಂದನ್ನು ಪ್ರತಿ ಅಬ್ಸರ್ವೇಷನಲ್ಲಿ ನಮ್ಮನ್ನು ಕ್ಲೀನ್ ಮಾಡುತ್ತೆ. ಪ್ರತಿ ಕ್ಷಣ ನಾವು ಸೆಲ್ಫ್ ಅಬ್ಸರ್ವೇಷನ್. ನಾವು ಮುಂದೆ ಹಂತಗಳಿಗೆ ಹೋದಾಗ ಸ್ವಯಂ ವಿಶ್ಲೇಷಣೆ, ರೆಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿಬೋದು. ಅದನ್ನು ಪುನಃ ನಾವು ವ್ಯಾಸಂಗಿಗಳಾಗ್ತಾ ಜ್ಞಾನವನ್ನು ಹೊಂತ ಅಳವಡಿಸ್ಕೊಳ್ತಾ ಹೋಗೋಣ.
ನಮ್ಮ ಸ್ಥೂಲ ದೇಹದ ಪೋಷಣೆಯನ್ನು ನಾವು ಯಾಕೆ ಸೊರಗಿಸ್ತಾ ಇದ್ವಿ? ಬುದ್ಧರು ಹೇಳಿಬಿಟ್ರು, ಸುವರ್ಣ ಮಾಧ್ಯಮ ಮಾರ್ಗವನ್ನು ಅಳವಡಿಸಿ ಅಂತ ಹೇಳಿ. ನಾವೇನೋ ಸ್ವಲ್ಪ ಎಲ್ಲ ಜಾಸ್ತಿ ಜನ ಬಂದರು ಕಡಿಮೆ ಆಯಿತು ಅಂದರೆ, ಅಯ್ಯೋ ಇವತ್ತು ಕಡಿಮೆ ಮಾಡಿಬಿಟ್ರಪ್ಪ, ಏನಪ್ಪ ಇಷ್ಟು ಜನ ಅಂದಲ್ಲಿ ಊಟನೂ ಸರಿಯಾಗಿ ಕೊಡಲಿಲ್ಲಪ್ಪ ಅಂತ ಗುಣಗ್ತೀವಿ ನಾವು. ಖಂಡಿತ ಆಕ್ಷೇಪಣೆ ಮಾಡಬೇಡಿ. ಎಲ್ಲರಿಗೂ ಕೂಡ ನಿಜವಾದಂತಹ ರೀತಿಯಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ. ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಬಿ ಅಡ್ಜಸ್ಟ್. ಆ ಸಾಮರಸ್ಯದ ಜೀವನವನ್ನು ಕಲಿತಾ ಹೋಗಬೇಕು. ಹಂಚ್ಕೊಂಡದ್ದು ಸಿದ್ದೇಶ್ವರ ಸ್ವಾಮೀಜಿಯವರು ಮೊನ್ನೆ ಕೊಟ್ಟಿರುವಂಥ ಕೊಟೇಶನ್ಸನ್ನು ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ಹೊಂದಿಕೊಂಡು ಹೋಗುವುದರಲ್ಲಿ ಇರುವಂಥ ಆನಂದ, ಕೊಟ್ಟು ತಿನ್ಕೊಂಡು ಹಂಚ್ಕೊಂಡು ತಿಂತಿದ್ರಲ್ಲ, ಅವಿಭಕ್ತ ಕುಟುಂಬದ ಒಂದು ಸಂತೋಷ ಇತ್ತಲ್ಲ, ಅದು ಎಷ್ಟು ಆನಂದಮಯವಾಗಿತ್ತು. ಅಲ್ಲಿ ಸಂಘರ್ಷಗಳಿಗೆ ಕಡಿಮೆ ಇತ್ತು. ಏನೇ ತೊಂದರೆ, ಏನೇ ಸುಖ ಬರಲಿ ಎಲ್ಲವನ್ನೂ ಹಂಚ್ಕೊಂಡು ಹೋಗ್ತಾಗಿ ನಿಭಾಯಿಸ್ತಾ ಇದ್ವಿ. ಆದರೆ ಇವತ್ತು ಮನುಷ್ಯ ನಿಜವಾದ ಒಂದು ಸೆಲ್ಫಿಶ್, ಹೌದಾ, ಸ್ವಾರ್ಥಯುತ ಪ್ರಾಣಿ ಆಗಿದ್ವಿ. ಆದರೆ ಅದರಿಂದ ಬಿಡಿಸ್ಕೊಳ್ಳೋಣ. ನಾನು ಸ್ವಾರ್ಥಿ ಅಲ್ಲ, ನಾನು ನಿಜವಾದ ಮಾನವ ಕೋಟಿಯ ಸೇವೆಗಾಗಿ ಇಳಿದು ಬಂದಿರುವ ಒಂದು ಆತ್ಮದ ಕಿಡಿ. ಆ ಪರಮಾತ್ಮನ ಒಂದು ಅಂಶ ಅಂತ ನಾವು ಒಪ್ಕೊಳ್ಬೇಕು. ಆ ಪರಮಾತ್ಮನಲ್ಲಿ ಇರುವಂಥ ಅಂಶಗಳು ನನ್ನಲ್ಲೂ ಕೂಡ ಇದೆ, ಅದನ್ನು ಹೊರ ತರಬೇಕಾಗಿದೆ. ಹೌದು, ಅನಾವರಣ ಉಪಾಧಿಗಳು, ಪ್ರಜ್ಞೆಯ ಉಪಾಧಿಗಳು, ನಾವು ವಾಹನಗಳು. ಎಸ್, ಹಾಂ, ಹೌದು 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 ಹೌದು. ನಿಜವಾದಂಥ ಆ ಪ್ರಜ್ಞೆಯ ವಾಹನಗಳಾಗಬೇಕು ಅಂತ ಹೇಳ್ತಿರೋದು. ಖಂಡಿತ ನಾವು ಹೌದು, ಪ್ರಜ್ಞಾವತ್ತಾಗಿ ನೀವು ಉಪಾಧಿಗಳಾಗಿ. ಹೌದು, ನಿಜ. ಹೌದು, ಹೌದು, ನಾವು ಎಲ್ಲಿ ಹೋಗ್ತಾ ಇದ್ರು ನಾವೇ ಅಬ್ಸರ್ವೇಷನ್ ಮಾಡ್ತಿರ್ತೀವಿ. ಅಂತರಂಗದ ವೀಕ್ಷಣೆ, ಅಂತರಂಗದ ಪರಿಲೋಕ. ಫಿಸಿಕಲ್, ಮೆಂಟಲ್ ಅಂಡ್ ಆಸ್ಟ್ರಲ್ ಆರ್ ದೇ ಆರ್ ಇಂಟರ್ ರಿಲೇಟೆಡ್. ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ದೇ ಆರ್ ಇಂಟರ್ ರಿಲೇಟೆಡ್. ಈಗ ನಾನು ಮಾತಾಡ್ತೀನಿ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೆ? ನನ್ನಲ್ಲಿ ಸ್ಥೂಲ ದೇಹ ಮಾತಾಡ್ತಾ ಇದೆ. ಮಾತಾಡಬೇಕು ಅನ್ನೋದು ಆಸೆ ಹುಟ್ಟಿದ್ದು ಕಾಮದೇಹದಲ್ಲಿ. ಏನು ಮಾತಾಡಬೇಕು ಅಂತ ಆಲೋಚನೆ ಹುಟ್ಟಿದ್ದು ಮನಸ್ಸು. ಮೂರು ಸೇರಿದ್ರೆ ಮಾತುಗಳು ಹೊರಗೆ. ಎಟ್ ಎ ಟೈಮ್ ಇವು ಮೂರು ಕೆಲಸ ಮಾಡ್ತಾ ಇದೆ. ಆದರೆ ಅದ್ರ ನಮ್ಮ ಗಮನ ಇಲ್ಲ. ಅದ್ರ ಕಡೆ ನಮ್ಮ ಗಮನನೇ ಇಲ್ಲ. ನಾನೇ ಮಾತಾಡ್ತೀನಿ. ನಾನು ಅಂದರೆ ಯಾರು ಅಂತ ಗೊತ್ತಿಲ್ಲ. ಕಾಯ, ವಾಚ, ಮನಸ, ಇವು ಮೂರು ಎಟ್ ಎ ಟೈಮ್ ಕೆಲಸ ಮಾಡ್ತವೆ. ನೀವು ಏನೇ ಕೆಲಸ ಮಾಡ್ರೆ ಇವು ಮೂರು ಸೇರಿರ್ತವೆ. ಆದರೆ ಇವು ಮೂರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತವೆ ಇಲ್ಲ ಅನ್ನೋದು ವಿವೇಕ. ಎಸ್ ಎಸ್, ಕರೆಕ್ಟ್. ವಿವೇಕ, ಅದಕ್ಕೆ ವಿವೇಕ, ಅರಿವು, ಎಚ್ಚರ, ಅದನ್ನೇ ನಮಗೆ ಕೊಟ್ಟಿದ್ದು. ಸದಾ ಎಚ್ಚರ ಅಂತ. ಅದನ್ನೇ ನಮ್ಮನ್ನೇ ನಾವು ತಿಳ್ಕೊಳ್ಬೇಕು ಅನ್ನೋದು ಇದಕ್ಕೆ ನಾನು ಹೇಳ್ತಾ ಇರೋದು. ಅದು ಮೊದಲು ಅಲ್ಲಿಂದನೇ ಪ್ರಾರಂಭ ಆಗಬೇಕಾದ್ದೆ. ಕಾನ್ಸ್ಟೆಂಟ್ ಅವೇರ್ನೆಸ್, ಸದಾ ಎಚ್ಚರ. ಅಲ್ಲ, ನಾವು ಇಷ್ಟೆಲ್ಲ ಕೊಟೇಶನ್ಸ್ಗಳು ಹೇಳ್ತೀವಿ, ಅಡಾಪ್ಟೇಷನಲ್ಲಿ ಹಿಂದೆ ಉಳಿತಾ ಇದ್ದೀವಿ. ನಾವು ಈ ಫೇಲ್ ಆಗ್ತಾ ಇರೋದು ಯಾಕೆಂದರೆ ಅಟೆಂಪ್ಟ್ಗಳು ತೊಗೊಳ್ಳೋದು ನಾವೇ. ಜನ್ಮಗಳನ್ನು ತಗೊಳ್ಳೋದು ನಮ್ಮ ಕೈಲಿದೆ. ಜನ್ಮಗಳನ್ನು ಕೆಲವೇ ಸಂಖ್ಯೆಯಲ್ಲಿ ಕಡಿಮೆ ಮಾಡಿಕೊಂಡು ಬುದ್ಧರಂತೆ ನಾವು ಹೆಜ್ಜೆ ಇಡೋಕ್ಕೆ ನಿರ್ಧಾರ ಆಗಿಲ್ಲ. ಅಟ್ಲೀಸ್ಟ್ ನಮ್ಮ ತ್ಯಾಗರಾಜರ ಒಂದು ನಿಜವಾದ ಸಿಂಪ್ಲಿಸಿಟಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ. ಸರಳತೆ. ಅದಕ್ಕೆ ನಾನು ಹೇಳಿದ್ದು ಜಸ್ಟ್ ಅಬ್ಸರ್ವ್ ಯುವರ್ ಸೆಲ್ಫ್. ಅದನ್ನು ಯು ಆರ್ ದ ವರ್ಲ್ಡ್. ನೀನು ಬದಲಾದರೆ ಇಡೀ ಪ್ರಪಂಚ ಬದಲಾಗುತ್ತೆ. ಆ ಒಂದು ಅಂಶಗಳನ್ನು ನಮ್ಮ ಥಿಯಾಸಫಿ ಸತ್ಯಾನ್ವೇಷಣೆಯನ್ನು ಮಾಡ್ತಾ ಇದೆ. ಹಾಗೆ ಅದನ್ನೇ ಹೇಳಿದ್ದು. ಮೊದಲು ನೀವು ಬದಲಾಗಕ್ಕೆ ತಯಾರಿದ್ದೀರಾ? ಬದಲಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಗಿಲ್ಲ ಅಂತ ಅರ್ಥ. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಆಗಿಲ್ಲ ಅಂತ ಸರಿ. ಇರಲಿ ಏಕಮುಖವಾಗಲಿ, ಬೋತ್ ಸೈಡ್ಸ್ ಆಗಿರಲಿ. ಒಂದು ಸೈಡ್ ಆದರೆ ನಿದ್ದೆ ಬರ್ತಾ ಇದೆ ಜೋಡ, ಅದಕ್ಕೆ
ಏನು ಗೊತ್ತಾ, ಈಗ ನೋಡಿ ಹಿಂದೆ ಒಂದು ಹೇಳ್ತಿದ್ರು, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಿಡವಾಯಿತು ಅಂತ. ಹೌದಾ? ಅಪ್ಪ ಅಮ್ಮ ಯಾವಾಗಲೂ ಕಿತ್ತಾಡ್ತಿದ್ರೆ, ಸಂಘರ್ಷಗಳನ್ನು ಮಾಡ್ತಾಯಿದ್ರೆ, ಏನೂ ಅರಿಯದಂಥ ಮಗು ಏನು ಮಾಡುತ್ತೆ, ನೋಡ್ತಾ ಇರುತ್ತೆ ನಮ್ಮಪ್ಪ ಏನು ಮಾಡ್ತಾಯಿದೆ, ಅಮ್ಮ ಏನು ಮಾಡ್ತಾಯಿದೆ ಅಂತ. ಹೌದಾ? ಅದನ್ನು ನೀನು ಅಪ್ಪ ಅಮ್ಮ ಯಾವಾಗಲೂ ಸದಾ ನೀನು ಅಂಥ ನೆಗೆಟಿವ್ ವೈಬ್ರೇಷನ್ಸನ್ನು ಕೊಟ್ಟಾಗ ಮಗು ಏನು ಕಲಿಯುತ್ತೆ? ಅನುಕರಣೆ ಮಾಡುತ್ತೆ ತಾನೆ. ಅದು ಕೂಡ ಅದೇ ಮಾಡುತ್ತಾ? ನೀನು ಇವತ್ತು ನಿಜವಾಗ್ಲೂ ಒಳ್ಳೆಯ ಒಂದು ಸಂಸ್ಥೆಗೆ ಬಂದು ಒಳ್ಳೆಯ ವಿಚಾರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ರೇ, ಓ ಇವರೇನಪ್ಪ ಫ್ರೀ ಆಗಿದ್ದಾರೆ, ಮಾಡ್ತಾರೆ, ಇಷ್ಟೊಂದು ರೀತಿಯಲ್ಲಿದ್ದಾರೆ ಅಂತ ಹೇಳಿ ನಮಗೆ ನಿಜವಾದಂಥ ಆರೋಪಗಳು ಬರ್ಬೋದು. ಖಂಡಿತ ಅದಕ್ಕೆಲ್ಲ ಬೆಲೆಗೆ ಉಪ್ಪು ಹಾಕಬೇಡಿ ನೀವು. ನನಗೇನು ಇಚ್ಛೆ ಇದೆ, ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ಹರಡೋಣ, ಅದನ್ನು ಪ್ರಚಾರ ಮಾಡೋಣ, ನಾನು ಸರಿ ಹೋಗೋಣ, ಆಮೇಲೆ ಪ್ರಪಂಚವನ್ನು ಸರಿಪಡಿಸೋಣ. ನೋಡಿ, ಈಗ ಸುಕೃಷ್ಣಮೂರ್ತಿಯವರು ಒಂದು ಕಡೆ ದೊಡ್ಡ ಉಪನ್ಯಾಸಕ್ಕೆ ಹೋಗಿದ್ರಂತೆ. ತುಂಬ ಸದ್ದು ಗದ್ದಲಗಳ ನಡೀತಾ ಇತ್ತಂತೆ, ಹೊಡ್ತಾ ಬಡ್ತಾ ಎಲ್ಲ ಕೂಡ ಇತ್ತಂತೆ. ದೊಡ್ಡ ಕಾಲೇಜ್, ಯೂನಿವರ್ಸಿಟಿ. ಈ ಸುಕೃಷ್ಣಮೂರ್ತಿಯವರು ಎಷ್ಟು ಬೆಳೆದಿದ್ರು ಅಂದರೆ, ಅವರು ಒಂದು ಗದ್ದಲದ ವಾತಾವರಣಕ್ಕೆ ಒಂದು ಹೆಜ್ಜೆ ಇಟ್ಟರಂತೆ. ಹೆಜ್ಜೆ ಇಟ್ಟ ತಕ್ಷಣ ಅದೆಲ್ಲ ಕೂಡ ಸ್ತಬ್ಧವಾಯ್ತಂತೆ. ಹೇಗೆ ಸಾಧ್ಯ ಆಯಿತು? ಅಷ್ಟು ಶಕ್ತಿ ಇವರಲ್ಲಿ ಇತ್ತು. ಅಂಗುಲಿಮಾಲ ಹೇಗೆ ಬದಲಾವಣೆವಾದ ಬುದ್ಧನ ಹತ್ರ ಹೋದಾಗ, ಆ ಒಂದು ನಿಜವಾದಂಥ ಪ್ರಭಾವಳಿ ಶಕ್ತಿ ಏನಿರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಕೆಲಸ ಮಾಡ್ತಾ ಇರತ್ತೆ. ಆ ಪ್ರಭಾವಲಯ ನಮ್ಮಲ್ಲಿ ಇರ್ತದೆ. ಆ ಪ್ರಭಾವಲಯಕ್ಕೆ ಶಕ್ತಿಯನ್ನು ತುಂಬಬೇಕಾದರೆ ಯಾರು? ನಾವು. ದಿನಾ ನಾವು ಸಕಾರಾತ್ಮಕವಾದ ವಿಚಾರಗಳನ್ನೇ ಹೇಳಿ. ಅಣ್ಣ ಹೇಳ್ತಾ ಇದ್ದು ನನಗೆ ನೆನಪು ಬರ್ತದೋ, ಜೋಬಲ್ಲಿ ಭಗವದ್ಗೀತೆಯೂ ಬುಕ್ಕು ಇಟ್ಕೊಳ್ಬೋದು, ಅದ್ರ ಬದಲು ಏನಂತ ಇಟ್ಕೋಬೋದು, ಒಂದು ಇಸ್ಪೀಟ್ ಕಾರ್ಡ್ ಕೂಡ ಬೇಕಾರೆ ಇಟ್ಕೋಬೋದು. ಹೌದಾ? ಆ ಹೌದು, ಇಸ್ಪೀಟ್ ಕಾರ್ಡನ್ನು ನೋಡಿದಾಗ ಏನಂತೆ, ಆಡು ಅನ್ನತ್ತಂತೆ. ಅದೇ ಭಗವದ್ಗೀತೆಯನ್ನು ನೋಡಿದಾಗ ಏನನ್ಸುತ್ತೆ, ಓದು ಅಂತ ಅನ್ಸುತ್ತೆ. ಈಗ ನೀವುಗಳು ಪಿಕ್ಚರ್ಗೆ ಹೋಗ್ಬೇಕು ಅನ್ಸುತ್ತಾ? ಇಲ್ಲ. ನಮಗೆ ಇಲ್ಲಪ್ಪ ಇವತ್ತಿದೆಯಾ ವ್ಯಾಸಂಗೋಷ್ಠಿ, ಹೋಗಬೇಕು ಅಂತ ಓಡ್ಕೊಂಡು ಬರ್ತೀವಿ. ನಿಜನಾ? ಅಂಥ ರೀತಿಯಲ್ಲಿ ನಮ್ಮ ಪ್ರಭಾವಲಯಗಳನ್ನು ನಿರ್ಮಾಣ ಮಾಡಬೇಕು. ನಿರ್ಮಾಣಕಾಯರು ನಾವಾಗಬೇಕು. ನಮ್ಮ ಮನೆ ಎಲ್ಲಿಂದ ಪ್ರಾರಂಭ ಆಗಬೇಕು? ಆಧ್ಯಾತ್ಮದ ನೆಲೆಗಳು. ಅದನ್ನೇ ಕೊಟ್ಟಂತಹದ್ದು ನಾಗರಾಜನಪ್ಪರು. ಏನನ್ನು ಕೊಟ್ಟಿರೋದು? ಗೃಹ ವಿದ್ಯೆ, ನಮ್ಮ ಆಧ್ಯಾತ್ಮ ವಿದ್ಯೆ ಅಂತಲೇ ಪುಸ್ತಕವನ್ನು ನಮ್ಮ ನಂಜುಂಡ ಶೆಟ್ಟರು ಬರೆದಿದ್ದಾರೆ. ಗೃಹ ವೈಭವ ಅಂತ ಹೇಳಿದ್ರೆ ಮನೆಯಲ್ಲಿ ಥಿಯಾಸಫಿ, ಕುಟುಂಬದಲ್ಲಿ ಥಿಯಾಸಫಿ, ನಮ್ಮ ವ್ಯವಹಾರದಲ್ಲಿ ಥಿಯಾಸಫಿ, ಶಿಕ್ಷಣದಲ್ಲಿ ಥಿಯಾಸಫಿ. ಇದನ್ನು ನಾವು ಅನುಷ್ಠಾನ ಮಾಡಬೇಕಾಗಿದೆ ಅಷ್ಟೇ. ಯಾರನ್ನೂ ಮೆಚ್ಚುಗೆ ಮಾಡೋದು ಬೇಡ. ನಾವು ಮೊದಲು ನಾವು ಸಿದ್ಧರಾಗೋಣ. ನಾವು ನಂಜುಂಡ ಶೆಟ್ಟರು ಏನೂ ಕೂಡ ಮಾಡಲಿಲ್ಲ. ಅವರು ಪ್ರಾಕ್ಟಿಕಲ್ ಥಿಯಾಸಫಿಸ್ಟ್ಗಳಾಗೋಣ. ಏನಾರ ಹೇಳ್ತಿದ್ರ ನೀವು ತಯಾರಾಗಿ ಅಂತ ಹೇಳ್ತಿದ್ರು ಅಷ್ಟೇ. ನಾವು ಏನೂ ಕೂಡ ಮಧ್ಯದಲ್ಲಿ ಹೇಳ್ತಿರ್ಲಿಲ್ಲ. ನಾವು ನೀನು ತಪ್ಪು ಹೇಳಿದೆ, ನೀನು ಸರಿ ಹೇಳಿದೆ, ಏನೂ ಕೂಡ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಕರ್ಕೊಂಡೋಗ್ತಿದ್ರು, ಅಲ್ಲಿ ನಿಲ್ಲಿಸ್ತಿದ್ರು. ಆಗ ನಮಗೆ ಅನ್ನಿಸ್ತಿದ್ಯೋ ಎಷ್ಟು ಓದಬೇಕಲ್ವಾ, ಓದಬೇಕು ಅನ್ನೋಂಥ ದಾಹ ಹೆಚ್ಚು ಮಾಡಿದ್ರು ನಮಗೆ. ಆ ಒಂದು ಜ್ಞಾನ ಏನಾಯಿತು? ವಿಕಾಸವಾಯಿತು. ಸುಮ್ಮನೆ ಕೂತ್ಕೊಂಡಾಗಲಾದರೂ ಕೂಡ ನಾವು ಏನು ಮಾಡ್ತೀವಿ, ಇವತ್ತು ಆನ್ಲೈನ್ ಮೀಟಿಂಗ್ಗಳನ್ನು ಮಾಡ್ತಾಯಿದ್ವಿ. ಹೌದು ತಾನೇ? ಸಾಕಷ್ಟು ಹಾವಳಿಗಳಿದೆ, ಮಾಧ್ಯಮಗಳಿದೆ ಆಕರ್ಷಣೆ ಮಾಡೋಕ್ಕೆ. ಸ್ವಾರ್ಥಯುತವಾಗಿ ಖುಷಿ ಪಡೆಯೋಕ್ಕೆ ಸಾಕಷ್ಟು ರೀತಿಯಲ್ಲಿ ಆಕರ್ಷಣೆಗಳಿದೆ. ಅದು ಚಾಯ್ಸ್ ಯುವರ್ಸ್. ಆಯ್ಕೆ ಮಾಡ್ಕೊಳ್ಬೇಕಾದ ಯಾರು? ನೀನು. ಮುಖ್ಯ ಅಮುಖ್ಯ. ಎಲ್ಲಿಗೆ ಬಂದ್ವಿ? ಪರಮಗುರು ಚರಣ ಸನ್ನಿಧಿಯಲ್ಲಿ ವಿವೇಕದ ಅರಿವನ್ನು ಮೂಡಿಸಿದ್ರು ನಮಗೆ. ಹೌದು ತಾನೇ? ಆ ವಿವೇಕದ ಅರಿವನ್ನು ಮೂಡಿಸಿದಾಗ ನಮಗೇನಾಗುತ್ತೆ? ಅದೇ ಪ್ರಜ್ಞೆ ವಿಕಾಸವಾಗ್ತಾ ಇರುತ್ತೆ. ಗೊತ್ತಿಲ್ಲ ನಮಗೆ ಹೇಗೆ ವಿಕಾಸ ಆಗ್ತಾ ಇದೆ ಅಂತ ಹೇಳಿ. ಒಂದೇ ದಿವಸಕ್ಕೆ ಆಗಲ್ಲ. ಒಂದು ಮಗು ಹುಟ್ಟಿದ ತಕ್ಷಣ ನಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಜನ್ಮಾಂತರಗಳ ವ್ಯವಸಾಯವನ್ನು ಮಾಡಿದಾಗ ಜನ್ಮಕ್ಕೂ ಕೂಡ ಇದೇ ಒಂದು ನಿಜವಾದಂತಹ ರೀತಿಯದೇ ಆಧ್ಯಾತ್ಮದ ವಿಚಾರಗಳನ್ನು, ಸತ್ಸಂಗಗಳನ್ನು ಎಲ್ಲವನ್ನೂ ಕೂಡ ಅರಿತಾ ಹೋಗ್ತಾ ಇದ್ದಾಗ ನಮಗೆ ನಿಜವಾದಂಥ ಒಂದು ಯೋಗ ಪಥ ಪರಿಚಯ ಆಗ್ತದೆ. ಯೋಗ ವಿಜ್ಞಾನ ನಮ್ಮಲ್ಲಿ ಆಗಬೇಕು. ಯೋಗ ವಿಜ್ಞಾನ ಅಂತಲೇ ಹೇಳಿ ಸುಕೃಷ್ಣಮೂರ್ತಿಯವ್ರ ಪುಸ್ತಕವನ್ನು ಬರೆದಿದ್ದಾರೆ, ಅಕಲ್ಟ್ ಸೈನ್ಸ್ ಅಂತ ಹೇಳಿ. ಹಾಗಾಗಿ ದಯವಿಟ್ಟು ಇವತ್ತಿನಿಂದ ನಾವು ಪ್ರಾರಂಭ ಮಾಡೋಣ. ನಮ್ಮ
ಈ ಎಲ್ಲ ತತ್ವಗಳನ್ನು, ಸಿದ್ಧಾಂತಗಳನ್ನು, ಕರ್ಮ ನಿಯಮವನ್ನು ನಾವು ಒಂದೇ ಒಂದು ಪದದಲ್ಲಿ, ಒಂದು ಸಾಲಲ್ಲಿ ಹೇಳಿ ಮುಗಿಸ್ತೀನಿ. ಎಲ್ರಿಗೂ ಕೂಡ ಗೊತ್ತಿದೆ. ನೀನು ಇವತ್ತು ಏನು ಒಳ್ಳೆಯ ಕೆಲಸಗಳನ್ನು ನೀನು ಮಾಡ್ತೀಯ, ಅದರ ಫಲವನ್ನು ನೀನು ಏನು ಮಾಡ್ತೀಯ, ಮುಂದೆ ಅನುಭವಿಸ್ತೀಯ. ಆದರೆ ಇಲ್ಲಿ ನಿನ್ನ ಸ್ವಾರ್ಥಯುತವಾದ ಪ್ರತಿಫಲಾಪೇಕ್ಷೆಗಳಿಗೆ ಮಾತ್ರ ನೀವು ಅಡ್ಡಿಯನ್ನು ತಂದ್ಕೊಬೇಡ. ಅದೃಢ ಕರ್ಮ ಅಂತ ಕೊಡುತ್ತೆ. ಹೌದಾ? ನಿಜವಾದಂಥ ಕೆಲಸವನ್ನು ಮಾಡು. ನೀನು ಏನು ಸೇವೆಯನ್ನು ಮಾಡ್ತೀಯ ಮಾಡು. ಆದರೆ ಅದರ ಅದರ ಫಲಿತಾಂಶಗಳನ್ನು, ಪರಿಣಾಮಗಳನ್ನು, ಅಪೇಕ್ಷೆಗಳನ್ನು ನೀನು ಇಟ್ಕೊಳ್ಬೇಡ. ಆ ರೀತಿ ಜೀವನವನ್ನು ಮಾಡ್ತಾ ಹೋದಾಗ ನಾವು ನಿರ್ಲಿಪ್ತವಾಗಿ ಬದುಕಲಿಕ್ಕೆ ಸಾಧ್ಯ. ಹೌದು ತಾನೇ? ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದೆ ನಮಗೆ. ಯಾಕೆ? ಏನೋ ಅವ್ರಿಗೆ ಕೊಟ್ಟೆ ನಾನು, ಇವತ್ತು ಅವ್ರಿಗೆ ಇಷ್ಟು 1000 ರೂಪಾಯಿ ನಾನು ಕೊಟ್ಟೆ, ಅವರು ನಮ್ಗೆ ಎಲ್ಲಾದರೂ ಕೂಡ ಏನಾದರೂ ಮುಂದಿನ ಒಂದು ಹಂತಗಳಲ್ಲಿ ನನ್ನ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರ್ಬೋದಾ ಅನ್ನುವಂಥ ರೀತಿಯ ಕಾಯ ವಾಚ ಮನಸ್ಸ, ಆ ಆಲೋಚನೆಯನ್ನು ಇಟ್ಕೊಂಡು ಅವ್ರಿಗೆ ಕೊಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ನಾವು ಥಿಯಾಸಫಿಸ್ಟ್ಗಳು. ನಾವು ನಿಜವಾದಂಥ ರೀತಿಯ ನಿಯಮಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಪ್ರತಿಕ್ಷಣ ಎಚ್ಚರ, ಡೈ ಎವರಿ ಮೊಮೆಂಟ್ ಅಂದರೆ ಪ್ರತಿಕ್ಷಣ. ನನ್ನ ಆಲೋಚನೆಗಳು ಎಲ್ಲಿ ಫಿಲ್ಟರ್ ಆಗಬೇಕು, ನನ್ನ ಆಶೆಗಳು ಎಲ್ಲಿ ಫಿಲ್ಟರ್ ಆಗಬೇಕು. ಸರಳವಾದ ಜೀವನವನ್ನು ಮಾಡಬೇಕು ಅಂದರೆ ಆಶೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು, ಕೊಡುವುದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಅದೇ ಹೇಳಿದವರು, ನನಗೆ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಶೈಲಕ್ ಅವರು ನಿಜವಾದಂಥ ಏನು 7 ಹೆಜ್ಜೆಗಳನ್ನು ಹೇಳಿದ್ರು ಅದರಲ್ಲಿ ಒಂದು ಖಂಡಿತ ಪಾಲನ್ನು ಪಡ್ಕೊಂಡಿದ್ದಾರೆ. ನಮ್ಮ ಲಾಡ್ಜನ್ನು ಕಟ್ಟಬೇಕು ಅಂತ ಹೇಳಿ ಸ್ಥಗಿತಗೊಂಡಿದೆ ಅಂದ ತಕ್ಷಣ ನಿಂಗೆ ಎಷ್ಟು ಬೇಕು ಹೇಳಮ್ಮ ಅಂದರು. ನಿಂಗೆ ಎಷ್ಟು ದುಡ್ಡು ಅಗತ್ಯ ಇದೆ ಹೇಳು ಅಂದು. ನಿಜವಾದ ನಮ್ಮ ಹೈಯರ್ ವಾರಣಾಸಿ ಅವ್ರು ಹೇಳ್ದಂಗೆ ಹೇಳಿದ್ರು ಅವರು. ಹಾಗೆ ಹೇಳಿದಾಗ ಅಕ್ಕ ನಾವು ಹಾಂ ಅಲ್ಲಪ್ಪ, ಅಲ್ಲ ನಮಗೆ ಎಸ್ಟಿಮೇಟ್ ಕೇಳ್ತಾರಪ್ಪ. ಎಸ್ಟಿಮೇಟ್ ಕೇಳ್ತಾರೆ, ನಿಮ್ಗೆ ಎಷ್ಟು ಖರ್ಚು ವೆಚ್ಚಗಳಿದೆ ಎಲ್ಲನೂ ಕೊಡಬೇಕು. ಬಟ್ ನಿಮ್ಗೆ ಅಗತ್ಯ ಎಷ್ಟಿದೆ ಇವಾಗ ಇವ್ರಿಗೇನೂ ಗೊತ್ತಿಲ್ಲ. ಇವರಿಗೆ ಆ ಥರ ಸಿಸ್ಟಮ್ಯಾಟಿಕ್ಕಾಗಿ ಏನೂ ಕೂಡ ಗೊತ್ತಿಲ್ಲ. ನಿಂಗೆ ಅಗತ್ಯ ಎಷ್ಟಿದೆಯಪ್ಪ ಇವತ್ತು, ಇಷ್ಟು ಬೇಕಾಗೋದಕ್ಕೆ ನೀವು ಎಷ್ಟು ಕೊಟ್ಟರು ಇಸ್ಕೊಳ್ತೀನಿ ಹಿಂದೆ. ನಾನಂತರ ದುರಾಸೆ. ಹಾಗಾಗಿ ಏನಾಯಿತು, ನೀವು ಎಷ್ಟು ಕೊಟ್ಟರು ಕೂಡ ನಮ್ಮ ಲಾಡ್ಜ್ ಮುಂದುವರಿಬೇಕಷ್ಟೇ. ಇವತ್ತು ನಮ್ಮ ಲಾಡ್ಜ್ ಬೆಳವಣಿಗೆ ಆಗಬೇಕು. ಆಗ ಎಷ್ಟಾದರೂ ಕೊಡ್ರಕ್ಕ ಅಂತೇಳಿ ಉದಾರವಾದಂಥ ಮನಸ್ಸುಗಳಿಂದ ಅವರು ಕೊಟ್ಟಿದ್ದಾರೆ. ನನಗೆ ಅಂಥವರೇ ಬೇಕಾಗಿತ್ತು. ಇಂಥವರ ಸಹಾಯವನ್ನೇ ನಾನು ಎಲ್ಲ ಕಡೆ ಹೋಗಿ ಇಂಥ ಒಂದು ಸಣ್ಣ ಸಣ್ಣ ಉಪನ್ಯಾಸಗಳನ್ನು ಕೊಟ್ಟು ಸಾಕಷ್ಟು ಸಂಗ್ರಹಿಸಿದ್ವಿ. ಸಾಕಷ್ಟು ಹೋದ ಕಡೆ ಎಲ್ಲ ಕೂಡ ನಮ್ಮ ಹಿರಿಯೂರು ಲಾಡ್ಜ್ ಆಗಿರ್ಬೋದು, ನಮ್ಮ ಹುಳಿಯಾರ್ ಲಾಡ್ಜ್ ಆಗಿರ್ಬೋದು, ಹೊಸದುರ್ಗ ಲಾಡ್ಜ್ ಆಗಿರ್ಬೋದು, ಸಣ್ಣ ಸುಂಟ ಏನೇನೇನು ಹನಿ ಹನಿಗೂಡಿದರ ಹಳ್ಳ ಅಂದಂಗೆ ಸಾಕಷ್ಟು ಕೂಡ ಸಂಗ್ರಹ ಆಗ್ತಾಯಿದೆ. ಇಂಥ ಒಂದು ಥಿಯಾಸಫಿಸ್ಟ್ಗಳ ಒಂದು ಆಲಯ ಆಗುತ್ತೆ ನೋಡಿ. ಇದು 120 ವರ್ಷಗಳು ಎಷ್ಟು ಉದಾರವಾಗಿ ಅವರು ಕೊಟ್ಟಿದ್ರು ನೆಲ, ಆ ಜಾಗವನ್ನು ಕೊಟ್ಟಿದ್ರು. ಆ ವೈಬ್ರೇಷನ್ ನಾವು ಇಷ್ಟು 3rd ಜನರೇಷನ್ನು ಪಡಿತಾ ಇದ್ವಿ ಇಲ್ಲಿ ಜ್ಞಾನವನ್ನು. ಅಂದರೆ ಅವರ ನಿಜವಾದ ಉದಾರವಾದಂಥ ತ್ಯಾಗ ಇದೆಯಲ್ಲ, ಅದಕ್ಕೆ ನಾವು ಎಷ್ಟು ಕೂಡ ಸಲ್ಲಿಸಿದ್ರು ಸಾಲದು. ಧನ್ಯವಾದಗಳು. ಹೌದು ತಾನೇ? ಆ ಹಿನ್ನೆಲೆಯಲ್ಲಿ ನಾವು ಕೂಡ ಸಾಕು. ಹೇಳಿ ಅಣ್ಣ. ಶ್ರೀಲಂಕರಿಗೆ ಫೋನ್ ಮಾಡಿ ಅವರು ಪ್ರಸ್ತಾವ ಬಂದು ನಾವು 6 ಲಕ್ಷ ಕೊಡ್ಬೇಕಣ್ಣ, ವರ್ಷ 2 ಲಕ್ಷ ಕೊಡ್ತೀನಿ ಅಂದೆ. ನೀನು ಲಾಡ್ ಕಟ್ಟಿದೆಯಲ್ಲಪ್ಪ ಅದಕ್ಕೆ ಕಟ್ಟು ಅಂದರೆ ಅವರು ಜಾಗ ಎಷ್ಟೇ ಅವ್ರಿಗಿಂತ ಬೆಳೆದಂಥ ಜೀವನ ಅಷ್ಟೇ ನೋಡಿ, ಲೆಕ್ಕ ಹಾಕ್ಕೊಳ್ಳಿ. ಹಾಂ, ನಿಜವಾದಂಥ ನಮ್ಮ ಮಧ್ಯದಲ್ಲಿ ಇಂಥ ಋಷಿವರ್ಯಗಳನ್ನ ಇಟ್ಟಿದ್ದಾರೆ, ಇಂಥ ಮೌನ ಮುನಿಗಳು ಇದ್ದಾರೆ. ಅವರನ್ನು ನೋಡಿ ನಾವು ಕೂಡ ಹೆಜ್ಜೆಗಳನ್ನು ಇಡೋಣ. ನಮ್ಮ ಸತ್ಯಗಳನ್ನು, ನಮ್ಮ ತತ್ವಗಳನ್ನು, ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಳ್ತಾ ಶಕ್ತಿಯುತರಾಗೋಣ. ಮುಂದಿನ ಜನ್ಮಗಳಲ್ಲಿ ಇನ್ನೂ ಕೂಡ ಉತ್ತಮವಾದಂತಹ ರೀತಿ ಯೋಜನೆ ನಡೀತಾ ಇದೆ. 6ನೇ ಮಹಾವಂಶ ಸಿದ್ಧವಾಗ್ತಾ ಇದೆ. ಬುದ್ಧಿಮಟ್ಟದ ಪ್ರಜ್ಞೆಗೋಸ್ಕರ ಏನೆಲ್ಲ ಮಹಾತ್ಮರು ಮಹಾವಂಶಗಳನ್ನು ತಯಾರು ಮಾಡ್ತಾ ಇದೆ. ಗುರುಗಳು ಮತ್ತು ಯೋಗಪಥವನ್ನು ಓದಿ, ಪ್ರಶ್ನೋತ್ತರಗಳಲ್ಲೂ ಕೂಡ ಓದ್ತಾ ಹೋಗಿ, ಪ್ರಜ್ಞೆಯ ಅಧ್ಯಯನ ಮಾಡಿ. ಏನೂ ಆಗಲಿಲ್ಲ ಅಂದರೆ ದಿನ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ. ನಮ್ಗೆ ಎಷ್ಟೋ ನಿಜವಾಗ್ಲೂ ಕೂಡ ಜ್ಞಾನ ಅನ್ನೋದು ಎಲಾಬ್ರೇಟ್ ಆಗ್ತಾಯಿದೆ, ವಿಕಾಸವಾಗ್ತಾ ಇದೆ. ನಮ್ಮ ಆನ್ಲೈನ್ ಲಿಂಕ್ ದಿನ ರಾಘವೇಂದ್ರಾಚಾರ್ ಬಿಡ್ತಾರೆ. ಯಾವುದೋ ನಮ್ಮ TSM ಗ್ರೂಪಲ್ಲಿ ಬಿಡ್ತಾ ಇದ್ದಾರೆ. ಅದನ್ನು ಕೊಟ್ಟಾಗ ನೀವು ಅವರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಆ ಲಿಂಕ್ ಓಪನ್ ಆಗುತ್ತೆ. ಸುಮ್ಮನೆ 1 ಗಂಟೆ ಸಮಯ ವ್ಯರ್ಥ ಮಾಡೋ ಬದಲು ಧ್ಯಾನಯುತವಾಗಿ ಸಮಯವನ್ನು ಕಳೆಯೋಣ, ಕಾನ್ಸಂಟ್ರೇಷನ್ ಮಾಡೋಣ, ಆ ಕಡೆ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋಣ. ಆಗ ಹೋದಾಗ ನಮ್ಮ ಕಾರಣದೇಹಕ್ಕೆ ಬೇಕಾದಂಥ ರೀತಿಯ ಸಂಸ್ಕಾರಗಳನ್ನು ತುಂಬೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಕೊಟ್ಟಿರುವಂಥ ಸಮಯದಲ್ಲಿ ನನಗೆ ಅವಕಾಶ ನೀಡಿದಂಥ ಚಿತ್ರದುರ್ಗ ಎಲ್ಲ ವ್ಯವಸ್ಥಾಪಕ ವರ್ಗಕ್ಕೆ, ನಮ್ಮ ನಿರ್ದೇಶಕರಿಗೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.